ಈ ಮುಸ್ಸಂಜೆಯ ಈ ದಿನದ ರಂಜಾನ್ ಸೌಹಾರ್ದ ಇಫ್ತಾರ್ ಕೂಟದ ವ್ಯವಸ್ಥೆಯನ್ನು ಮಸ್ಜಿದೆ ಇಸ್ರಾ ತಕ್ಯಾಮುಲ್ಲಾ ಹರಪನಹಳ್ಳಿ, ಮಸ್ಜಿದೆ ಇಸ್ರಾ ತಕ್ಯದ ಗರಡಿಕೇರಿ ಹರಪನಹಳ್ಳಿ ಮತ್ತು ಸಹ ಸಂಯೋಜಕರು ಅಲ್ ಮೀಜಾನ್ ಬೈತುಲ್ ಮಾಲ್ ಕಡೆಯಿಂದ ಆಯೋಜಿಸಲಾಗಿದೆ. ಈ ಒಂದು ಶುಭ ಸಮಯದಲ್ಲಿ ಎಲ್ಲರನ್ನೂ ಸ್ವಾಗತವನ್ನು ಕೋರಿ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುಂದೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಅಬ್ದುಲ್ ವಹಾಬ್ ಸಾಬ್ ಜಾಮಯಿ ಹಾಫೀಜುಲ್ಲಾ ಅಧ್ಯಕ್ಷರು ಕರ್ನಾಟಕ ಮತ್ತು ಗೋವಾ ಅಧ್ಯಕ್ಷರು ಜಮಿಯತೆ ಅಲ್ ಹದೀಸ್ ಇವರಿಗೆ ಆಸನದ ಮೇಲೆ ಬರಲಿಕ್ಕೆ ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ನಾನು ಹಾಫೀಜ್ ಸುಫಿಯಾನ್ ಅಬ್ರಾರಿ ಸಾಹೇಬ್ ಅವರಿಗೆ ಕುರಾನ್ ಪಠಣಕ್ಕೋಸ್ಕರ ಆಹ್ವಾನಿಸುತ್ತೇನೆ. ಹಾಫೀಜ್ ಸುಫಿಯಾನ್ ಅಬ್ರಾರಿ ಸಾಹೇಬ್. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. لا إكراه في الدين قد تبين الرشد من الغي فمن يكفر بالطاغوت ويؤمن بالله فقد استمسك بالعروة الوثقى لا انفصام لها والله سميع عليم. الله ولي الذين آمنوا يخرجهم من الظلمات إلى النور والذين كفروا أولياؤهم الطاغوت يخرجونهم من النور إلى الظلمات أولئك أصحاب النار هم فيها خالدون. السلام عليكم ورحمة الله. السلام عليكم ورحمة الله وبركاته. الحمد لله والصلاة والسلام على رسول الله. بسم الله الرحمن الرحيم. رب اشرح لي صدري ويسر لي أمري واحلل عقدة من لساني يفقهوا قولي. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತಿದ್ದೇನೆ. ಇದೀಗ ತಾವೆಲ್ಲರೂ ಪರಿಶುದ್ಧ ಗ್ರಂಥವಾದ ಕುರ್ಆನಿನ ಒಂದೆರಡು ಸೂಕ್ತಿಗಳನ್ನು ಆಲಿಸಿರುವಿರಿ. ಅದರ ಅನುವಾದ ಈ ರೀತಿಯಾಗಿದೆ. ತಮ್ಮ ಮುಂದೆ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ಧರ್ಮದ ವಿಷಯದಲ್ಲಿ ಯಾವುದೇ ಒತ್ತಾಯ ಬಲಾತ್ಕಾರಗಳಿಲ್ಲ. ಧರ್ಮದ ವಿಷಯದಲ್ಲಿ ಯಾವುದೇ ರೀತಿಯ ಒತ್ತಾಯ ಬಲಾತ್ಕಾರಗಳಿಲ್ಲ. ಸನ್ಮಾರ್ಗವು ದುರ್ಮಾರ್ಗದಿಂದ ಬೇರ್ಪಡಿಸಲ್ಪಟ್ಟಿದೆ.
ಇನ್ನು ತಾಗೂತ್ ಅಂದರೆ ಅತಿಕ್ರಮವನ್ನು ನಿರಾಕರಿಸಿ ಅಲ್ಲಾಹನಲ್ಲಿ ವಿಶ್ವಾಸವಿಟ್ಟಾತನು ಎಂದೆಂದಿಗೂ ಮುರಿಯದಂತಹ ಬಲವಾದ ಆಧಾರವನ್ನು ನೆಚ್ಚಿಕೊಂಡನು. ಅವನು ಆಶ್ರಯ ಪಡೆದ ಅಲ್ಲಾಹನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರ್ತಾನೆ ಎಂತಕ್ಕಂಥ ಒಂದು ತಾತ್ಪರ್ಯ ತಮ್ಮ ಮುಂದೆ ಇಡುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಸ್ಸಲಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ. ಈ ಒಂದು ಮಹತ್ವದಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಗಣ್ಯರು ಹಾಗೂ ತುಂಬಿದ ಕೆರೆ ಬತ್ತಬಹುದು, ಚಿಗುರಿದ ಎಲೆ ಬಾಡಬಹುದು, ಆದರೆ ಎಂದೂ ಮರೆಯಲಾರದಂತಹ ವಿದ್ಯಾದಾನವನ್ನು ಮಾಡುತ್ತಿರುವಂತಹ ನಮ್ಮ ಜನಾಬ್ ಅಬ್ದುಲ್ ವಹಾಬ್ ಸಾಬ್ ಮತ್ತು ಕರ್ನಾಟಕ ಮತ್ತು ಗೋವಾ ಎರಡೂ ರಾಜ್ಯದ ಆಲೆ ಹದೀಸ್ ಅಧ್ಯಕ್ಷರಾದಂಥ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಟ್ಟಿದ್ವಿ. ಹರಪನಹಳ್ಳಿ ತೆಗ್ಗಿನ ಮಠದ ವರಸದ್ದೋಸಾದ ಸ್ವಾಮಿಯವರಿಗೆ ಅವರು ಸ್ವಲ್ಪ ತಡವಾಗಿ ಬರಬಹುದು. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ನಮ್ಮ ಊರಿನ ಕೇರಿಯ ಹಾಗೂ ಹೆಬ್ಬಾಳ್ ಗ್ರಾಮದ ಸಣ್ಣ ಹಾಲ ಸ್ವಾಮಿಗಳು ಅವರು ಕೂಡ ಕರೆ ಕೊಟ್ಟಿದ್ವಿ. ಅವರೇನು ಬಂದಿದ್ದಾರಂತೆ, ಮನೆಯಲ್ಲಿದ್ದಾರೆ, ಇನ್ನು ಕೆಲವೇ ಸಮಯದಲ್ಲಿ ಬರ್ಬೋದು. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದು ಭಾಳಷ್ಟು ಜನರಿಗೆ ನಾವು ಕರೆ ಕೊಟ್ಟಿದ್ವಿ, ಬರಬಹುದು. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ನಮ್ಮ ಕೇರಿಯ ಊರಿನ ಮೌಲ್ವಿಗಳು, ಹಿರಿಯರು, ಮೌಲಾನಾಗಳು, ಹಾಫೀಸ್ಗಳು ಮತ್ತು ಶಿಕ್ಷಕರು ಬಂದಿದ್ದೀರಾ, ಹಾಗೂ ಯಜಮಾನರು ಇದ್ದೀರಾ. ಅವ್ರಿಗೂ ಕೂಡ ಈ ಒಂದು ಇಸ್ರಾ ಮಜೀದ್ ಕಮಿಟಿಯಿಂದ ಹಾಗೂ ಈ ಒಂದು ಪ್ರೋಗ್ರಾಮ್ ಮಾಡ್ತಿರೋ ಅವರ ಕಡೆಯಿಂದ ಕೂಡ ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಾನದಲ್ಲಿ ಶ್ರೇಷ್ಠವಾದಂತಹ ದಾನ ಯಾವುದಂದರೆ ಅನ್ನದಾನ ಮತ್ತು ವಿದ್ಯಾದಾನ ಅಂತೆ. ಆ ಎರಡೂ ದಾನವನ್ನು ನೀಡಿರ್ತಕ್ಕಂತಹ ನಮ್ಮ ಹರಪನಹಳ್ಳಿಯ ತೆಗ್ಗಿನ ಮಠದ ಸ್ವಾಮೀಜಿಯವರಂಥ ವರಸದ್ದೋಸ ಸ್ವಾಮಿಯವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಹೆಬ್ಬಾಳ ಸಂಸ್ಥಾನ ಮಠದ ಹಾಗೂ ನಮ್ಮ ಕೇರಿಯ ಹಾಗೂ ನನ್ನ ಬಾಲ ಸ್ನೇಹಿತರಾದಂತಹ ಸಣ್ಣ ಹಾಲ ಸ್ವಾಮೀಜಿಯವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಇಫ್ತಾರ್ ಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ತಡವಾಗಿ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ, ಈ ಇನ್ನು ಉಳಿದಂತಹ ಎಲ್ಲರಿಗೂ ಕೂಡ ಈ ಮೂರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣ ಮಾಡೋಕ್ಕೆ ಅನುವು ಮಾಡಿಕೊಟ್ಟಂಥ ಈ ಕಮಿಟಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ನಾನು ಸ್ವಾಮೀಜಿಗಳಿಗೆ ಸನ್ಮಾನ ಮಾಡಲಿಕ್ಕೆ ಡಂಕಿ ಇಮ್ರಾನ್ ಅವರಿಗೆ ಆಹ್ವಾನಿಸುತ್ತೇನೆ. ಮೊದಲನೇದು ಬಂದುಬಿಟ್ಟು ನಮ್ಮ ತೆಗ್ಗಿನ ಮಠದ ಸ್ವಾಮಿಗಳಾದ ವರೋ ಸದ್ದೋಜಾತ ಶಿವಾಚಾರ್ಯ ಮಹಾಸ್ವಾಮಿಗಳು ತೆಗ್ಗಿನ ಮಠ ಸಂಸ್ಥಾನ ಇವರಿಗೆ ನಮ್ಮ ಡಂಕಿ ಇಮ್ರಾನ್ ಕಡೆಯಿಂದ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಸ್ವೀಕರಿಸಬೇಕು. ತದನಂತರ ನಮ್ಮ ಹಾಲಸ್ವಾಮಿಗಳು ನಮ್ಮ ಒಂದೇ ಕರೆಗೆ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊಟ್ಟು ನಮಗೋಸ್ಕರ, ನಮ್ಮ ಒಂದು ಸಂತೋಷಕ್ಕೋಸ್ಕರ, ನಮ್ಮ ಒಂದು ಸ್ನೇಹಕ್ಕೋಸ್ಕರ, ನಮ್ಮ ಒಂದು ಬಾಂಧವ್ಯಕ್ಕೋಸ್ಕರ ಇಲ್ಲಿ ಆಗಮಿಸಿದ್ದಾರೆ. ಯಾಕಂದರೆ ಒಂದು 8-10 ದಿನದಲ್ಲಿ ಅವರ ಕಾರ್ಯಕ್ರಮ ಇದೆ ಅಂತ ಅವರ ಊರಲ್ಲಿ, ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದಾರೆ. ನಾವು ಮನಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತಾ ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಾನು ನಮ್ಮ ಹಿರಿಯರಾದ ಅಲ್ಲಾಬಕೇಶ್ ಅವರಿಗೆ ಕರಿತೇನೆ. ತದನಂತರ ನಮ್ಮ
ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಬ್ದುಲ್ ವಹಾಬ್ ಸಾಬ್ ಜಾಮಯಿ ಹಫೀಜವುಲ್ಲಾ ಅಧ್ಯಕ್ಷರು ಕರ್ನಾಟಕ ಗೋವಾ ಅಲೇದೀಸ್ ಜಮಾತಿನ ಕರ್ನಾಟಕ ಗೋವಾದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಮುಖ್ಯ ಅತಿಥಿಗಳಿಗೆ ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಾನು ನಮ್ಮ ಮಸೀದಿಯ ಮೌಲಾನರುಗಳಾದ ಹಾಫೀಸ್ ಸುಫಿಯಾನ್ ಅಬ್ರಾರ್ ಸಾಹೇಬರಿಗೆ ಆಹ್ವಾನಿಸುತ್ತೇನೆ. ಅವರು ಅಬ್ದುಲ್ ವಹಾಬ್ ಸಾಬ್ ಜಾಮಿ ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕೆ. इनका मौल साहब उनका एक नाम कहते लिखो दो उनको एक चीटी में कैसा आता घर को एक चीटी में लिखो उनके हाथ में दे दो कहीं बोलते से अपन बोलने बिस्मिल्लाहिर्रहमानिर्रहीम अल्हम्दुलिल्लाह वस्सलातु वस्सलाम अला रसूलिल्लाह व अला आलिहि व अस्हाबिहि अजमईन व मन तबिअहुम बि ihsaनिन इला यौमिद्दीन अम्मा बाद क़ाल अल्लाहु सुब्हानहु व तआला फिल कुरआनिल मजीद वल फुरक़ानिल हमीद अऊज़ु बिल्लाहि मिनश शैतानिर रजीम मिन हमज़िहि व नफ़्ख़िहि व नफ़्सिहि बिस्मिल्लाहिर रहमानिर रहीम या अय्युहल्लज़ीना आमनु कुतिबा अलैकुमुस सियाम कमा कुतिबा अलल्लज़ीना मिन क़ब्लिकुम लअल्लकुम तत्तक़ून. ಸರ್ವಸ್ತುತಿ ಸ್ತೋತ್ರಗಳು ಅಲ್ಲಾಹ ಸುಬ್ಹಾನಹು ವ ತಆಲಾಗೆ ಮೀಸಲು. ಅಲ್ಲಾಹನ ಕೃಪೆ, ಅಲ್ಲಾಹನ ಶಾಂತಿ, ನೆಮ್ಮದಿ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೇಲೆ ಸದಾ ವರ್ಷಿಸುತ್ತಿರಲಿ. ಸ್ಟೇಜ್ ಮೇಲೆ ಆಸೀನರಾಗಿರ್ತಕ್ಕಂಥ ತಗ್ಗಿನ ಮಠದ ಸಂಸ್ಥಾನದ ಮಠಾಧೀಶರೇ ಮತ್ತು ನಮ್ಮ ಬ್ಯಾಡಗೇರಿಯ ಆಲಸ್ವಾಮಿ ಮಠದ ಮಠಾಧೀಶರೇ, ವಾಲ್ಮೀಕಿ ನಗರದ ಮಠಾಧೀಕ್ಷಕರೇ ಹಾಗೂ ಫಜಿಲತ್ ಶೇಖ್ ಅಬ್ದುಲ್ ವಹಾಬ್ ಸಾಹಬ್ ಜಾಮಯಿ ಹಫೀಜವುಲ್ಲಾ ಜಮೀಯತೆ ಅಹ್ಲೆ ಹದೀಸ್ ಅಮೀರ್ ಕರ್ನಾಟಕ ಮತ್ತು ಗೋವಾ, ಇದೇ ರೀತಿಯಾಗಿ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತಕರೇ, ಊರಿನ ಹಿರಿಯರೇ, ಗಣ್ಯರೇ, ನಾಗರಿಕರೇ, ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಕೋರುತ್ತಾ, ನನಗೇನು ಸಮಯವನ್ನು ಕೊಟ್ಟಿದ್ದಾರೋ ಆ ಸಮಯದ ಒಳಗಡೆನೆ ನನ್ನ ಮಾತನ್ನು ಮುಗಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಇಲ್ಲಿ ಸೇರಿರುವ ಒಂದು ಉದ್ದೇಶ ಏನೆಂದರೆ, ರಮದಾನ್ ತಿಂಗಳ ಸೌಹಾರ್ದ ಇಫ್ತಾರ್ ಕೂಟ ಇದಾಗಿದೆ. ಈ ಇಫ್ತಾರ್ ಕೂಟ ನಡೆಸುವುದರ ಹಿನ್ನೆಲೆ ಏನೆಂದರೆ, ರಮದಾನ್ ತಿಂಗಳಿನಲ್ಲಿ ಮುಸ್ಲಿಮರು ಯಾಕೆ ಉಪವಾಸ ವ್ರತವನ್ನು ಆಚರಿಸ್ತಾರೆ, ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತು ರಂಜಾನಿನ ವಾಸ್ತವ ಏನು, ರಂಜಾನಿನ ನೈಜ ಕಥೆ ಏನು, ಇದರ ಹಿನ್ನೆಲೆ, ಇದನ್ನು ತಿಳಿಸುವುದಕ್ಕಿಂತ ಮುಂಚೆ, ಇದನ್ನು ಅರ್ಥ ಮಾಡುವುದಕ್ಕಿಂತ ಮುಂಚೆ ಇದರ ಹಿನ್ನೆಲೆ ನಾವು ತಿಳಿದುಕೊಳ್ಳುವುದು ನಮಗೆ ಅತ್ಯವಶ್ಯಕವಾಗಿದೆ. ಯಾಕಂದರೆ ಈ ಉಪವಾಸ ವ್ರತ ಆಚರಿಸುವುದರ ಹಿನ್ನೆಲೆ ನಿಮ್ಮೆಲ್ಲರ ಸೃಷ್ಟಿಕರ್ತ ಆಗಿರ್ತಕ್ಕಂಥ ಆ ಅಲ್ಲಾಹನಿಗೋಸ್ಕರವಾಗಿದೆ. ಅಲ್ಲಾಹ್ ಅಂದರೆ ಸೃಷ್ಟಿಕರ್ತ ಹೇಳ್ತಾನೆ ಕುರಾನ್ನಲ್ಲಿ, ಯಾ ಅಯ್ಯು ಅನ್ನಾಸು ಉಬುದು ರಬ್ಬಕುಮುಲ್ಲದಿ ಖಲಕಕುಂ ಮಿನ್ ನಫ್ಸಿನ್ ವಾಹಿದ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಓ ಜನರೇ, ನಿಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿಮ್ಮ ಪ್ರಭುವನ್ನು ಭಯಪಡಿರಿ, ನಿಮ್ಮ ಸೃಷ್ಟಿಕರ್ತನನ್ನು ಭಯಪಡಿರಿ. ನಿಮ್ಮನ್ನು ಮತ್ತು ನಿಮ್ಮ ಪೂರ್ವಿಕರನ್ನು ಏಕೈಕನಾಗಿರ್ತಕ್ಕಂಥ ಆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಿಮ್ಮೆಲ್ಲರನ್ನು ಸೃಷ್ಟಿ ಮಾಡಿರ್ತಾನೆ. ಅದಕ್ಕೋಸ್ಕರ ನೀವೆಲ್ಲರೂ ಆ ಏಕೈಕನಾಗಿರ್ತಕ್ಕಂಥ ಅಲ್ಲಾಹನ ಹಿರಿಮೆಯ ಬಗ್ಗೆ, ಅಲ್ಲಾಹನ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡ್ರೆ
ನಮಗೆ ಅದು ಅಮೂಲ್ಯವಾಗಿರ್ತಕ್ಕಂಥ ಮಾತಾಗಿದೆ ಅಂತಕ್ಕಂಥ ಒಂದು ಅಭಿಪ್ರಾಯ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಿಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನೇ ಆಗಿರ್ತಾನೆ. ಆಕಾಶವಾಣಿಗಳಾಗಿರ್ತಕ್ಕಂಥ ಕೊನೆಯ ಆಕಾಶವಾಣಿ ದೈವಿಕ ಗ್ರಂಥ ಕುರ್ಆನ್ ಆಗಿದೆ. ಆ ಕುರ್ಆನ್ನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಶಹರು ರಮದಾನ್ ಅಲ್ಲದಿ ಹುನ್ಜಿಲ ಫೀಹಿಲ್ ಕುರ್ಆನ್ ಹುದಲ್ ಲಿನ್ನಾಸ್ ವ ಬಯ್ಯಿನಾತಿನ್ ಮಿನಲ್ ಹುದಾ ವಲ್ ಫುರ್ಖಾನ್. ಈ ರಮದಾನ್ ತಿಂಗಳಿಗೆ ಯಾಕೆ ಪ್ರಾಮುಖ್ಯತೆ ಲಭಿಸಿದೆ ಎಂದರೆ, ಇದರ ವ್ಯಾಲ್ಯೂ ಇಷ್ಟು ಯಾಕೆ ಉತ್ತಮವಾಗಿದೆ ಎಂದರೆ, ಇದರ ಸ್ಥಾನ ಮಾನ ಗೌರವ ಯಾಕೆ ಇಷ್ಟು ರೀತಿಯಾಗಿದೆ ಎಂದರೆ, ಈ ತಿಂಗಳು ಉಪವಾಸದ ತಿಂಗಳಾಗಿದೆ. ಈ ರಮದಾನ್ ತಿಂಗಳು ಕುರ್ಆನ್ ಅವತೀರ್ಣವಾಗಿರ್ತಕ್ಕಂಥ ತಿಂಗಳಾಗಿದೆ. ಅದಕ್ಕೋಸ್ಕರ ಹೇಳ್ತಾನೆ, ಶಹರು ರಮದಾನ್ ಅಲ್ಲದಿ ಹುನ್ಜಿಲ ಫೀಹಿಲ್ ಕುರ್ಆನ್. ಶಹರುನ್ ಅರಬಿನಲ್ಲಿ ಹೇಳಿದರೆ ಶಹರುನ್ ಅಂದರೆ ತಿಂಗಳು, ಇಂಗ್ಲೀಷ್ನಲ್ಲಿ ಅದೇ ಮಂತ್, ಇನ್ನೊಂದು ಕನ್ನಡ ಭಾಷೆಯಲ್ಲಿ ಮಾಸ ಸಹ ಹೇಳ್ತಾರೆ. ಶಹರು ರಮದಾನ್ ಅಲ್ಲದಿ ಹುನ್ಜಿಲ ಫೀಹಿಲ್ ಕುರ್ಆನ್. ನಾವು ಈ ಕುರ್ಆನನ್ನು, ಈ ದೈವವಾಣಿಯನ್ನು ಇದೇ ರಮದಾನ್ ತಿಂಗಳಿನಲ್ಲಿ ಅವತೀರ್ಣಗೊಳಿಸಿರುವೆವು. ಹುದಲ್ಲಿನ್ನಾಸ್ ವ ಬಯ್ಯಿನಾತಿನ್ ಮಿನಲ್ ಹುದಾ. ಜನರಿಗೆ ಸನ್ಮಾರ್ಗ ತೋರಿಸುವುದಕ್ಕೋಸ್ಕರ, ಜನರಿಗೆ ಸರಿಯಾದ ಮಾರ್ಗದ ಕಡೆಗೆ ನಡೆಸುವುದಕ್ಕೋಸ್ಕರ, ಸತ್ಯ ಮತ್ತು ಮಿಥ್ಯಗಳನ್ನು ಬೇರ್ಪಡಿಸುವುದಕ್ಕೋಸ್ಕರ ನಾವು ಈ ಕುರ್ಆನನ್ನು ಇದೇ ತಿಂಗಳನ್ನು ಆಯ್ಕೆ ಮಾಡಿದ್ದೇವೆ. ಈ ತಿಂಗಳಿನಲ್ಲಿ ನಾವು ಕುರ್ಆನನ್ನು ಅವತೀರ್ಣಗೊಳಿಸಿರುವೆವು ಎಂದು ನಿಮ್ಮೆಲ್ಲರ ಸೃಷ್ಟಿಕರ್ತ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುವ ಮಾತು ಇದಾಗಿದೆ. ಈ ಸೂಕ್ತಿಯ ತಾತ್ಪರ್ಯ ಇದಾಗಿದೆ. ಅದಕ್ಕೋಸ್ಕರ ಈ ತಿಂಗಳಿನಲ್ಲಿ ನಿಮ್ಮೆಲ್ಲರ ಸೃಷ್ಟಿಕರ್ತ ಅಲ್ಲಾಹನು ಹೇಳ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ್. ಓ ಸತ್ಯವಿಶ್ವಾಸಿಗಳೇ, ಓ ಪ್ರಭುವಿನ ಮೇಲೆ ನಂಬಿಕೆ ಇಡ್ತಕ್ಕಂಥವರ ನಂಬಿಕಸ್ತರೆ, ನಾನು ನಿಮಗೆ ಈ ರಂಜಾನ್ ತಿಂಗಳ ರಂಜಾನ್ ಮಾಸದ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಿರುವೆ. ರಂಜಾನ್ ತಿಂಗಳಿನ ಉಪವಾಸವನ್ನು ನಾನು ನಿಮಗಾಗಿ ಕಡ್ಡಾಯಗೊಳಿಸಿರುವೆ. ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ. ಮತ್ತು ಈ ಉಪವಾಸ ವ್ರತವನ್ನು ನಿಮಗೋಸ್ಕರನೇ ಅಲ್ಲ, ನಿಮಗಿಂತ ಮುಂಚೆನೂ ಎಷ್ಟೆಲ್ಲ ಗೋತ್ರಗಳು ಬಂದು ಹೋಗಿದೆವೋ, ಎಷ್ಟೆಲ್ಲ ಜನರು ಬಂದು ಹೋಗಿದ್ದಾರೋ ಅವರಿಗೂ ಸಹ ನಾನು ಕಡ್ಡಾಯಗೊಳಿಸಿದ್ದೆ. ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ್ ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ. ಈ ರೀತಿಯಾಗಿ ಹೇಳಿ, ಈ ಉಪವಾಸ ವ್ರತವನ್ನು ಯಾಕೆ ನಾನು ನಿಮಗೆ ಕಡ್ಡಾಯಗೊಳಿಸಿರುವೆನೆಂದರೆ ಲಅಲ್ಲಕುಂ ತತ್ತಕೂನ್. ಲಅಲ್ಲಕುಂ ತತ್ತಕೂನ್ ಅಂದರೆ ನೀವು ನಿಷ್ಠಾವಂತರಾಗಲಿಕ್ಕೋಸ್ಕರ ನಾನು ಈ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಿರುವೆ ಅಂತಕ್ಕಂಥ ಒಂದು ಈ ತಾತ್ಪರ್ಯ ಈ ಸೂಕ್ತಿಯಿಂದ ನಮಗೆ ಗೊತ್ತಾಗುತ್ತೆ. ಇದರಿಂದ ನಮಗೆ ಸ್ಪಷ್ಟವಾಯಿತು, ಮುಸ್ಲಿಮರು ಯಾರು ಅಲ್ಲಾಹನ ಮೇಲೆ ವಿಶ್ವಾಸ ಇಡ್ತಾರೋ ಆ ನಂಬಿಕಸ್ಥರು, ವಿಶ್ವಾಸಿಗರು ರಮದಾನ್ ತಿಂಗಳು ಆಗಮಿಸಿದ ಕೂಡಲೇ ಬೆಳಗಿನ ಜಾವದಿಂದ ಹಿಡಿದು ಸೂರ್ಯಾಸ್ತಮ ಆಗುವವರೆಗೂ, ಪ್ರಾತಃ ಕಾಲದಿಂದ ಹಿಡಿದು ಸೂರ್ಯಾಸ್ತಮ ಆಗುವವರೆಗೂ ಅವರು ಉಪವಾಸ ವ್ರತವನ್ನು ಆಚರಿಸ್ತಾರೆ. ಕೇವಲ ಊಟ ತಿಂಡಿ ನೀರನ್ನು ಕುಡಿಯುವುದು ಇದರ ಅರ್ಥ ಉಪವಾಸ ಅಲ್ಲ. ಹೊರತಾಗಿ ಇದರ ಅರ್ಥ ಏನಾಗಿದೆ ಅಂದರೆ ಬೇರೆಯವರನ್ನು ನಿಂದಿಸುವುದು, ಪರನಿಂದನೆ ಮಾಡುವುದು, ಇದರಿಂದ ನಾವು ಉಳಿಬೇಕಾಗಿದೆ. ಸುಳ್ಳು ಹೇಳುವುದರಿಂದ ನಾವು ಉಳಿಬೇಕಾಗಿದೆ. ಕೆಟ್ಟ ಕೃತ್ಯವನ್ನು ಮಾಡುವುದರಿಂದ ನಾವು ಉಳಿಯಬೇಕಾಗಿದೆ. ಆ ದುಷ್ಕೃತ್ಯಗಳಿಂದ ನಾವು ದೂರವಿರಬೇಕಾಗಿದೆ ಎಂತಕ್ಕಂಥ ಈ ಒಂದು ಕುರಾನಿನ ಈ ಸೂಕ್ತಿ ನಮಗೆ ಕಲಿಸಿಕೊಡ್ತಕ್ಕಂಥ ಪಾಠವಾಗಿದೆ. ರೋಜಾ ಅಂದರೆ ಉಪವಾಸ. ಅರಬಿಯಲ್ಲಿ ಅದಕ್ಕೆ ಸಿಯಾಮ್ ಅಂತ ಹೇಳ್ತಾರೆ, ಸಿಯಾಮ್ ಅಂತ ಹೇಳ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಸಿಯಾಮು ಜುನ್ನah. ಸಿಯಾಮು ಜುನ್ನah. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಕ್ಕಂಥ ಈ ಒಂದು ಮಾತಿನಲ್ಲಿ, ಅವರ ಒಂದು ಸಂದೇಶದಲ್ಲಿ ನಾವು ಯಾವ ಪಾಠ ಕಲಿಬೇಕಾಗಿದೆ ಅಂದರೆ, ಅಂದರೆ ಉಪವಾಸ ನಿಮಗೆ ಒಂದು ಗುರಾಣಿಯಾಗಿದೆ. ಉಪವಾಸ ಏನಾಗಿದೆ? ನಿಮಗೆ ಗುರಾಣಿಯಾಗಿದೆ. ಇದರ ಅರ್ಥ ಏನಂದರೆ, ನಾವು ಯುದ್ಧದ ಮೈದಾನದಲ್ಲಿ
ತನ್ನ ಎದುರಾಳಿಯನ್ನು ಎದುರಿಸುವುದಕ್ಕೋಸ್ಕರ ಬಲಗೈಯಲ್ಲಿ ಖಡ್ಗವನ್ನು ಹಿಡಿದಿರ್ತಾನೆ ಯೋಧ ಆಗಿರ್ತಕ್ಕಂಥ ವ್ಯಕ್ತಿ. ಇನ್ನೊಂದು ಕೈಯಲ್ಲಿ ತನ್ನ ಎದುರಾಳಿಯ ವಾರನ್ನು ತಡೆಯುವುದಕ್ಕೋಸ್ಕರ ಒಂದು ಪ್ಲೇಟಿನ ರೀತಿಯಲ್ಲಿ ಒಂದು ಗುರಾಣಿಯನ್ನು ಹಿಡಿದಿರ್ತಾನೆ. ಅದಕ್ಕೆ ಗುರಾಣಿ ಅಂತ ಹೇಳಲಾಗುತ್ತೆ. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಒಂದು ಉದಾಹರಣೆಯನ್ನು ವಿವರಿಸುತ್ತಾ ಹೇಳ್ತಾರೆ, ಅಸ್ಯಾಮು ಜುನ್ನ, ಉಪವಾಸ ನಿಮಗೆ ಗುರಾಣಿಯಾಗಿದೆ. ಏನಿದ್ರ ಅರ್ಥ? ನೀವು ಉಪವಾಸ ಇದ್ದ ಸಂದರ್ಭದಲ್ಲಿ ಕೆಟ್ಟ ಕೃತ್ಯಗಳಿಂದ ದೂರವಿರಬೇಕು, ದುಷ್ಕೃತ್ಯಗಳಿಂದ ದೂರವಿರಬೇಕು, ಸುಳ್ಳು ಹೇಳುವುದರಿಂದ ನೀವು ಉಳಿಯಬೇಕು, ಮತ್ತೆ ಆಣೆ ಮಾಡುವುದರಿಂದ ನೀವು ದೂರ ಇರಬೇಕು, ಯಾರಿಗಾದರೂ ಮೋಸ ವಂಚನೆ ಮಾಡುವುದರಿಂದ ನೀವು ಉಳಿಯಬೇಕು, ಮತ್ತೆ ನೀವು ಪರನಿಂದನೆ ಮಾಡುವುದರಿಂದ ಉಳಿಯಬೇಕು. ಅಂದರೆ ನೀವು ಬೇರೆಯವರನ್ನ ಕೀಳಾಗಿ ಕಾಣುವುದರಿಂದ ದೂರ ಇರಬೇಕು ಎಂತಕ್ಕಂಥ ಒಂದು ಪಾಠ ಈ ಒಂದು ಉಪವಾಸದಿಂದ ನಮಗೆ ಸಿಗ್ತಕ್ಕಂಥ ಒಂದು ಪಾಠವಾಗಿದೆ. ಅದಕ್ಕೋಸ್ಕರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಯಾರು ಓರ್ವ ವ್ಯಕ್ತಿ ಉಪವಾಸವನ್ನು ಒಂದು ಪ್ರತಿಫಲ ಪಡೆಯುವುದಕ್ಕೋಸ್ಕರ ಪುಣ್ಯದ ದೃಷ್ಟಿಯಿಂದ, ಈ ನಂಬಿಕೆ ಮತ್ತು ಪುಣ್ಯದ ದೃಷ್ಟಿಯಿಂದ, ಅದು ಈಮಾನ್ ಅಥವಾ ಸವಾಬಿನ ದೃಷ್ಟಿಯಿಂದ ಯಾರು ಉಪವಾಸವನ್ನು ಆಚರಿಸ್ತಾನೋ ಅವನ ಗತಕಾಲದ ಪಾಪಗಳನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕ್ಷಮಿಸುತ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಮನ್ ಸ್ವಾಮ ರಮದಾನ ಈಮಾನಂ ವ ಇಹ್ತಿಸಾಬನ್ ಗುಫಿರ ಲಹು, ಮನ್ ಸ್ವಾಮ ರಮದಾನ ಈಮಾನಂ ವ ಇಹ್ತಿಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ದಂಬಿ. ಓರ್ವ ವ್ಯಕ್ತಿ ಇದು ನಂಬಿಕೆಯಿಂದ, ವಿಶ್ವಾಸದಿಂದ ಮತ್ತೆ ಪುಣ್ಯ ಗಳಿಸೋದಕ್ಕೋಸ್ಕರ ಈ ಉಪವಾಸವನ್ನು ಆಚರಿಸಿದರೆ ಅವನ ಗತಕಾಲದ ಎಲ್ಲ ಪಾಪಗಳನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕ್ಷಮಿಸುತ್ತಾನೆ ಅಂತಕ್ಕಂಥ ಮಾತನ್ನು ಸಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪಾಲಕ ಪ್ರಭು ಆಗಿರ್ತಕ್ಕಂಥ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಆಜ್ಞೆಯನ್ನು ಪಾಲನೆ ಮಾಡೋದಕ್ಕೋಸ್ಕರ ರಮಜಾನ್ ತಿಂಗಳು ಬಂದ ಕೂಡಲೇ ಒಬ್ಬ ಮುಸ್ಲಿಂ ವ್ಯಕ್ತಿ, ಒಬ್ಬ ನಂಬಿಕಸ್ಥ, ಒಬ್ಬ ನಂಬಿಕೆ ಇರ್ತಕ್ಕಂಥ ಒಬ್ಬ ಮೋಮಿನ್, ಒಬ್ಬ ಮುಸಲ್ಮಾನ್ ಏನಾಗ್ತಾನೆ, ಆ ಪುರುಷನೇ ಆಗಿರ್ಬೋದು ಸ್ತ್ರೀಯೇ ಆಗಿರ್ಬೋದು, ಆಕ್ಟಿವ್ ಆಗಿಬಿಡ್ತಾರೆ. ಯಾಕೆಂದ್ರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಆಜ್ಞೆ ಆ ರೀತಿಯಾಗಿದೆ. ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿಲ್ ಕುರಾನ್ ಹುದಲ್ ಲಿನ್ನಾಸಿ ವ ಬಯ್ಯಿನಾತಿಂ ಮಿನಲ್ ಹುದಾ ವಲ್ ಫುರ್ಕಾನ್. ಈ ರೀತಿ ಹೇಳಿದ ನಂತರ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಯಾರಾದರೂ ರಂಜಾನ್ ತಿಂಗಳಿನಲ್ಲಿ ಜೀವಂತವಾಗಿದ್ದರೆ, ಅವನು ಆರೋಗ್ಯವಂತನಾಗಿದ್ದರೆ, ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ಅವನ ಮೇಲೆ ಉಪವಾಸ ವ್ರತ ಕಡ್ಡಾಯವಾಗಿದೆ ಅಂತಕ್ಕಂಥ ಆಜ್ಞೆ ಪಾಲನೆ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಮುಸ್ಲಿಂ ಪುರುಷ ಮತ್ತು ಮಹಿಳೆ ಈ ಒಂದು ಆಜ್ಞೆ ಪಾಲನೆ ಮಾಡ್ತಾರೆ. ಯಾರು ಈ ಆಜ್ಞೆಯನ್ನು ಪಾಲನೆ ಮಾಡ್ತಾರೋ ಅವರಿಗೆ ನಂತರ ಪುನರುತ್ಥಾನದ ದಿವಸದಂದು, ಲೆಕ್ಕಾಚಾರ ಆದ ದಿನದಂದು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರಿಗೊಂದು ಪ್ರತ್ಯೇಕವಾದ ದ್ವಾರದಿಂದ, ಪ್ರತ್ಯೇಕವಾದ ಒಂದು ಬಾಗಿಲಿನಿಂದ ಅವರನ್ನು ಪ್ರವೇಶ ಮಾಡ್ತಾನೆ. ಯಾಕೆಂದರೆ ಸ್ವರ್ಗಕ್ಕೆ 8 ಬಾಗಿಲುಗಳಿವೆ. ಸಲಾತುಲ್ ಜಿಹಾದ್, ಬಾಬು ಸಲಾತ್, ಬಾಬುಲ್ ಜಿಹಾದ್, ಬಾಬು ಜಕಾತ್, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಬಾಬುರ್ ರಯ್ಯಾನು ಸಹ ಇದೆ. ಬಾಬುರ್ ರಯ್ಯಾನ್ ಅಂದರೆ ಅಂದಿನ ದಿವಸ ಲೆಕ್ಕಾಚಾರ ಆದ ನಂತರ ಯಾರು ಇಹಲೋಕದಲ್ಲಿ ಅತಿ ಹೆಚ್ಚು ಉಪವಾಸ ವ್ರತವನ್ನು ಮಾಡ್ತಾ ಇದ್ದಾರೋ, ಉಪವಾಸ ವ್ರತಾನುಷ್ಠಾನವನ್ನು ಕೈಗೊಳ್ತಿದ್ರೋ ಅಂಥ ವ್ಯಕ್ತಿಯನ್ನು ಕೂಗಿ ಕರೆಯಲಾಗುತ್ತದೆ. ಅಂದಿನ ದಿವಸ ಅವರಿಗೆ ಕರೆಯತಕ್ಕಂಥ ಒಂದು ವಾಕ್ಯ, ಒಂದು ಸೆಂಟೆನ್ಸನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇನೆಂದರೆ, ಐನ ಸಾಯಿಮೂನ್, ಐನ ಸಾಯಿಮೂನ್, ಐನ ಸಾಯಿಮೂನ್. ಎಲ್ಲಿದ್ದಾರೆ ಉಪವಾಸಿಗರು, ಎಲ್ಲಿದ್ದಾರೆ ಉಪವಾಸಿಗರು? ಉಪವಾಸ ಆಚರಿಸ್ತಕ್ಕಂಥ ವ್ಯಕ್ತಿಗಳು ಎಲ್ಲಿದ್ದಾರೆ? ಆಗ ಎಲ್ಲರೂ ಎದ್ದು ನಿಲ್ತಾರೆ. ಆಗ ಕೇವಲ ಯಾರು ಇಹಲೋಕದಲ್ಲಿ ಉಪವಾಸ ವ್ರತಾನುಷ್ಠಾನವನ್ನು ಆಚರಣೆ ಮಾಡ್ತಿದ್ರು, ಯಾರು ಹೆಚ್ಚವಾಗಿ ಉಪವಾಸವನ್ನು ಆಚರಿಸ್ತಿದ್ರೋ ಅಂಥ ವ್ಯಕ್ತಿಯನ್ನು ಮಾತ್ರ ಆ ಬಾಬುರ್ ರಯ್ಯಾನಿನಿಂದ ಪ್ರವೇಶಗೊಳಿಸಲಾಗುವುದು. ಕೇವಲ ಉಪವಾಸವನ್ನು ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿಯೇ ಮಾತ್ರ ಆ ಬಾಗಿಲಿನಿಂದ ಪ್ರವೇಶ ಮಾಡ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಮ್ಮೆಲ್ಲರ ಆತ್ಮೀಯರೇ, ಮತ್ತು ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ, ಪತ್ರಕರ್ತರೇ ಮತ್ತು ಇನ್ನೂ ಅನೇಕ ನಮ್ಮ ಬಾಂಧವರೇ,
ರಂಜಾನ್ ತಿಂಗಳು ಬಂದ ಕೂಡಲೇ ಒಬ್ಬ ಮುಸ್ಲಿಂ ಉಪವಾಸ ವ್ರತವನ್ನು ಏಕೆ ಆಚರಿಸಬೇಕಂದ್ರೆ ಇದಕ್ಕೋಸ್ಕರ ಆಚರಿಸಬೇಕು. ನಿಮ್ಮೆಲ್ಲರ ಸೃಷ್ಟಿಕರ್ತನಾಗಿರ್ತಕ್ಕಂಥ ಅಲ್ಲಾಹನ ಆಜ್ಞೆ ಇದಾಗಿದೆ. ಈ ಆಜ್ಞೆಯನ್ನು ಪಾಲನೆ ಮಾಡೋದಕ್ಕೋಸ್ಕರ, ಈ ಆಜ್ಞೆಯನ್ನು ಅನುಸರಿಸುವುದಕ್ಕೋಸ್ಕರ ಬೆಳಿಗ್ಗಿಂದ ಹಿಡಿದು ಸೂರ್ಯಾಸ್ತಮ ಆಗುವವರೆಗೆ ಉಪವಾಸ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಮಾತನ್ನು ತಮ್ಮ ಮುಂದೆ ಇಡುತ್ತಾ ನನ್ನ ಭಾಷಣಕ್ಕೆ ನಾನು ವಿರಾಮ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಸಂದರ್ಭದಲ್ಲಿ ನನಗೆ ಕೆಲವೊಂದು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈಗ ಇವರ ಅಂದರೆ ಬಂದಂಥ ಮುಖ್ಯ ಅತಿಥಿಗಳ ಅನಿಸಿಕೆಗಳನ್ನು ಕೇಳೋಣ. ಅದಕ್ಕಿಂತ ಮುಂಚೆ ನಮ್ಮ ಸ್ವಾಮಿಗಳು ಒಂದು ಮಾತು ಹೇಳಿದರು, ನಾವು ಯಾರು ಬೇರೆ ಇರಲ್ರಿ, ನಾವು ಫಸ್ಟ್ ಮಾಡಿದಾಗ ಅವರು ನಮ್ಮ ಗುರುಗಳು ನಂತರ ಲಾಸ್ಟಿಗೆ ಇವರು ಬಂದುಬಿಟ್ಟು ಅವರಿಗೆ ಅಧ್ಯಕ್ಷ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಗೋಸ್ಕರ ನಾವು ಲಾಸ್ಟಿಗೆ ಅವ್ರ ಭಾಷಣ ಇಟ್ಟಿದ್ದೀವಿ. ಆ ಸಮಯದಲ್ಲಿ ಯಾರಾದರೂ ಏನ್ಬಿಟ್ರಿ ನಾವು ಒಂದೇ ಅಂತೇಳಿ ಹೇಳಿದರು. ಒಂದೇನಾ ನಾವು ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಿ ನಾನು ನಂತರ ಇವರು ಒಂದು ಇದನ್ನು ಕೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೌದಾ, ಒಂದೇನಾ? ನಾವು ಯೋಚನೆ ಮಾಡೋಣ. ಈಗಿನ ಕಾಲಘಟ್ಟದಲ್ಲಿ ಏನು ನಾವು ಬದುಕ್ತಾ ಇದ್ದೇವೋ, ಹಿಂದೂಗಳಿಗೆ ಒಂದು ದೇವರು, ಮುಸ್ಲಿಮರಿಗೆ ಒಂದು ದೇವರು, ಅಥವಾ ನಮ್ಮ ಜಾತಿಗಳು ಬೇರೆದು, ನಮಗೆ ಹುಟ್ಟಿಸಿರುವಂಥವನೇ ಬೇರೇನು, ಹಿಂದೂಗಳಿಗೆ ಹುಟ್ಟಿಸುವವನು ಮುಸ್ಲಿಮ್ಸರಿಗೆ ಹುಟ್ಟಿಸಿಲ್ಲ, ಮುಸ್ಲಿಮರು ಹುಟ್ಟಿಸುವವನು ಹಿಂದೂಗಳಿಗೆ ಹುಟ್ಟಿಸಿಲ್ಲ, ಅಥವಾ ಕ್ರೈಸ್ತರಿಗೆ ಹುಟ್ಟಿಸಿಲ್ಲ ಅಂತ ಒಂದು ಭಾವನೆಯಲ್ಲಿ ಬದುಕ್ತಿದ್ದೇವೆ. ಹೌದಾ, ನೋಡೋಣ. ನಾವು ಆಕಸ್ಮಿಕವಾಗಿ ನಮ್ಮ ಪ್ರಕಾರ ಹಿಂದೂಗಳಿಗೆ ಒಂದು ದೇವರು, ಮುಸ್ಲಿಮರಿಗೆ ಒಂದು ದೇವರು, ಕ್ರೈಸ್ತರಿಗೆ ಒಂದು ದೇವರು ಇದ್ದಿದ್ರೆ, ಮುಸ್ಲಿಮರಿಗೆ 2 ಕೈ 2 ಕಾಲು 2 ಕಣ್ಣು ಕಿವಿ ಇದೆ. ಹಿಂದೂಗಳ ದೇವರು ಯೋಚನೆ ಮಾಡ್ತಿದ್ದ. ನಾವು ಬೇರೆಯವರಾಗಿದ್ದಿದ್ರೆ ನಾನು ಯಾಕೆ ನಮ್ಮ ಜನರನ್ನು ಹಿಂದೂಗಳ ಸೃಷ್ಟಿ ಮಾಡಲಿ, ನಮ್ಮ ಜನರಿಗೆ ಒಂದು 2 ಎಕ್ಸ್ಟ್ರಾ ಕೈ ಕೊಟ್ಬಿಡೋಣ ಅಥವಾ ಕಣ್ಣು ಕೊಟ್ಬಿಡೋಣ, ಆಗಿದೆನಾ? ಅಥವಾ ಮುಸ್ಲಿಮರ ದೇವರು ಯೋಚನೆ ಮಾಡ್ತೀವಿ, ನಾವ್ಯಾಕೆ ಈ ಥರ ಹುಟ್ಸೋಣ, ಒಂದು ಏನಾರು ಎಕ್ಸ್ಟ್ರಾ ಕೊಟ್ಬಿಡೋಣ, ಒಂದು ಕಿವಿ ಕೊಟ್ಬಿಡೋಣ ಅಂತೇಳಿ, ಕ್ರೈಸ್ತರ ದೇವರು ಏನಾರು ಎಕ್ಸ್ಟ್ರಾ ಕೊಟ್ಬಿಡೋಣ ಅಂತೇಳಿ ಯೋಚನೆ ಆಗಿದೆನಾ? ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕಣ್ಣು ಹಾಯಿಸಿ ನೋಡಿದಾಗಲೂ ಬಣ್ಣದಲ್ಲಿ, ಎತ್ತರದಲ್ಲಿ, ಅಥವಾ ಯಾವುದೇ ಥರದ ಭಿನ್ನಾಭಿಪ್ರಾಯಗಳು ಮಾನವೀಯ ಒಂದು ಬಣ್ಣದಲ್ಲಿ ಅಥವಾ ಎತ್ತರದಲ್ಲಿ ಯಾವುದೇ ಥರದ ಒಂದು ವ್ಯತ್ಯಾಸ ಕಾಣಬಹುದು ವಿನ, ಯಾವುದೇ ದೇಶ, ಆಫ್ರಿಕಾದ ದೇಶದಲ್ಲಿ ಹೋದ್ರೂ, ಸೌದಿ ಅರೇಬಿಯಾಕ್ಕೆ ಹೋದ್ರೂ, ಶ್ರೀಲಂಕಾಕ್ಕೆ ಹೋದ್ರೂ, ಭಾರತ ದೇಶ, ಯಾವುದೇ ದೇಶದ ಮೂಲೆಯಲ್ಲಿ ಹೋದ್ರೂ ಒಂದೇ ಥರದ ಸೃಷ್ಟಿಯಾಗಿದೆ ನಾವುಗಳು. ಎಲ್ಲರಿಗೂ 2 ಕಣ್ಣು 2 ಕೈ 2 ಕಿವಿ 2 ಕಾಲು ಕೊಟ್ಟಿದ್ದಾನೆ ದೇವರು. ಇದರ ಅರ್ಥ ನಮ್ಮನ್ನು ಮತ್ತು ನಿಮ್ಮನ್ನು ಸೃಷ್ಟಿಸುವನು ಒಬ್ಬನೇ ಆಗಿದ್ದಾನೆ. ಆ ಕಾರಣಕ್ಕೋಸ್ಕರ ನಾವು ಒಂದೇ ಥರ ಸೃಷ್ಟಿಯಾಗಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಂಥ ಒಂದು ಶುಭ ಸಮಾರಂಭ ನಡೀತಾ ಇರೋದು ಭಾಳ ಶ್ಲಾಘನೀಯ ಕಾರ್ಯ. ಈ ಉಪವಾಸ ವ್ರತ ಅನ್ನೋದು ನಾವು ಹಿಂದೂಗಳು ಹಗಲಿನಲ್ಲಿ ಮಾಡಿದ್ರೆ, ಮುಸ್ಲಿಂ ಬಾಂಧವರು ಸಂಪೂರ್ಣ ಹಗಲಿನಲ್ಲಿ ಯಾವುದೇ ಒಂದು ಹನಿ ನೀರು ಮುಟ್ಟದೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ದೇವೋಪಾಸನೆ ಮಾಡ್ತಿರುವುದು ಶ್ಲಾಘನೀಯ ಕಾರ್ಯ. ಇಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತಗಳು ಸದಾ ಎಲ್ಲರನ್ನೂ ಕೂಡಿ ಒಗ್ಗಟ್ಟಿನಿಂದ ಇಂಥ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಶ್ಲಾಘನೀಯ ಕಾರ್ಯ. ಇಂಥ ಕಾರ್ಯಕ್ರಮಗಳನ್ನು ಮೇಲಿಂದ ಮೇಲೆ ನಡಿಬೇಕು. ಯಾವುದೇ ಜಾತಿ ವೈಯಕ್ತಿಕ ದ್ವೇಷ ಸಾಧನೆ ಎಲ್ಲವೂ ಮರೆಯಾಗಲಿ. ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಸಹಕಾರ, ಶ್ರದ್ಧೆ, ನಮ್ಮ ಶ್ರೀಮಠದ ಸಂಪೂರ್ಣ ಸಹಕಾರ ಯಾವತ್ತಿಗೂ ಇರುತ್ತೆ. ಇದೇ ರೀತಿ ತಾವೆಲ್ಲರೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ಭಾವನೆ ತಮ್ಮೆಲ್ಲರಲ್ಲಿ ಬರಲಿ ಅಂತಕ್ಕಂಥ ಮಾತನ್ನು ಹೃದಯ ತುಂಬಿ ಹೇಳುತ್ತಾ ನನ್ನ ಅಲ್ಪ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಈ ಸಮಾರಂಭಕ್ಕೆ ನಾನು ಬರಲಿಕ್ಕೆ ನಿಮ್ಮ ಸಮುದಾಯದವರು ಒಂದು ಕಡೆ ಕಾರಣ ಆದರೆ, ನನ್ನ ಸಹೋದರ TM ವೀರೇಶ್ರವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿದರು. ಹಾಗೆ ಇನ್ನೋರ್ವರಾಗಿರುವಂತಹ ನಮ್ಮ ಮಠದ ಪರಮ ಆಪ್ತರಾಗಿರುವಂತಹ KM ರೇವಣಸಿದ್ದಯ್ಯ ಅವರೇ, ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರೇ, ಮಾಧ್ಯಮ ವರದಿಗಾರರೇ, ಯಾವತ್ತೂ ಮುದ್ದು ಮಕ್ಕಳೇ, ಬಹುಶಃ ಈಗಾಗಲೇ ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಬಂದಿರಲೇಬೇಕು. ಈ ವರ್ಷದ
ಏನು ಈ ಇಫ್ತಾರ್ ಕೂಟದಲ್ಲಿ ಪರಮ ಪೂಜ್ಯರನ್ನು ಯಾಕೆ ಕರೆಸಿದ್ದಾರೆ, ಕರೆಸಿರುವಂತಹ ಉದ್ದೇಶ ಏನು, ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಬಂದಿರಬಹುದು. ಆ ವಿಚಾರದಲ್ಲಿ ನಾನು ಹೇಳೋದಾದರೆ, ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೇನೆ. ನಾವು ಇಂಥದೇ ಧರ್ಮದಲ್ಲಿ ನಾವು ಹುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಇಂಥದೇ ಧರ್ಮವನ್ನು ನಾವು ಬರೆದುಕೊಂಡು ಜನಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದು ಭಗವಂತನ ನಿರ್ಮಾಣ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಂಡಿದ್ದೇವೆ. ಆದರೆ ಆಚರಿಸುವಂತಹ ಆಚರಣೆಗಳು ಬೇರೆ ಇರಬಹುದು. ನಾವು ಪೂಜೆಯನ್ನು ಮಾಡಿದರೆ ನೀವು ಪ್ರಾರ್ಥನೆಯನ್ನು ಮಾಡ್ತೀರಿ. ಆದರೆ ನಮ್ಮ ಪೂಜೆ ಮುಟ್ಟುವುದು ಅದೇ ಭಗವಂತನಿಗೆ, ನಿಮ್ಮ ಪ್ರಾರ್ಥನೆಯು ಮುಟ್ಟುವುದು ಅದೇ ಭಗವಂತನಿಗೆ. ಅಂದರೆ ದೇವನೊಬ್ಬ ನಾಮ ಹಲವು ಎನ್ನುವಂತಹ ನುಡಿಗಳನ್ನು, ವಾಕ್ಯಗಳನ್ನು ನಾವೆಲ್ಲರೂ ಕೂಡ ಕೇಳಿ ಬೆಳೆದಿದ್ದೇವೆ. ನೋಡಿ, ನಮ್ಮ ಮನಸ್ಥಿತಿ ಇವತ್ತು ಹೇಗಿದೆ ಅಂತ ಹೇಳಿದರೆ, ಇವತ್ತು ಏನು ಕಾವಿಯನ್ನು ಧರಿಸಿರುವಂತಹ ನಮ್ಮವರಲ್ಲಿ ಯಾರೋ ಒಬ್ಬರು ತಪ್ಪನ್ನು ಮಾಡಿದರೆ ಆ ತಪ್ಪುಗಳನ್ನು ನಮ್ಮಲ್ಲಿ ಇವತ್ತು ಜನ ನೋಡ್ತಾ ಇದ್ದಾರೆ. ಯಾವುದೋ ಒಂದು ಸಮುದಾಯದಲ್ಲಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಆ ಸಮುದಾಯದ ವ್ಯಕ್ತಿ ತಪ್ಪನ್ನು ಮಾಡಿದರೆ ಆ ತಪ್ಪನ್ನು ನಾವು ಮತ್ತೊಂದು ಸಮುದಾಯದ ಮೇಲೆ ಹೇರುವಂತಹ, ಸಮುದಾಯದ ಮೇಲೆ ಹಾಕುವಂತಹ ವ್ಯವಸ್ಥೆಯಲ್ಲಿ ನಾವಿವತ್ತು ಇದ್ದೇವೆ. ಮೊದಲು ನಾವು ಇದರಿಂದ ಹೊರಗೆ ಬರಬೇಕು. ಕಾರಣ, ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಎನ್ನುವಂಥದ್ದು ನಮ್ಮ ಸಂವಿಧಾನದ ಆಶಯದಲ್ಲಿ ನಾವು ಕಾಣ್ತೇವೆ. ಏನಪ್ಪ ಈ ಇಫ್ತಾರ್ ಕೂಟ ಅಂತ ಹೇಳಿದರೆ, ಬಹುಶಃ ಇಲ್ಲಿರುವಂತಹ ಎಲ್ಲರೂ ಕೂಡ ತಮ್ಮ ಹುಟ್ಟಿನಿಂದ ನಿಮ್ಮ ಆಚರಣೆಗಳನ್ನು ನೀವು ಮಾಡಿಕೊಂಡು ಬಂದಿದ್ದೀರಿ. ನಾವು ಕೂಡ ನಮ್ಮ ಧರ್ಮದ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮೆಲ್ಲರ ಮನಸ್ಸುಗಳು ಕೇವಲ ಭಾಷಣದಲ್ಲಿ ನಾವು ಒಂದು ಎನ್ನುವಂಥದ್ದನ್ನು ಬಿಂಬಿಸ್ತೇವೆಯೇ ಹೊರತು, ನಾವು ಇವತ್ತು ಸಾಮೂಹಿಕವಾಗಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವರು ಕೂಡ ಇನ್ನೊಂದು ಧರ್ಮದ ನನ್ನ ಸಹೋದರರು ಎನ್ನುವಂತಹ ಭಾವನೆಯನ್ನು ನಾವು ಇವತ್ತು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಹಿಂದೂ ಮತ್ತು ಏನು ಇಸ್ಲಾಂ ಧರ್ಮದವರು ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎನ್ನುವಂತಹ ಉದ್ದೇಶದಿಂದ ಇವತ್ತು ಏನು ಮಸೀದಿ ಇಸ್ರಾದಲ್ಲಿ ಈ ಇಫ್ತಾರ್ ಕೂಟವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಇತಿಹಾಸದಲ್ಲಿ ಬರೆದಿಡುವಂತಹ ಒಂದು ಕಾರ್ಯ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಅಂತ ಹೇಳಿದರೆ ಕಷ್ಟಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲರಲ್ಲಿ ಕೂಡ ಬಂದು ಹೋಗ್ತವೆ. ಏನು ಮಾನವ ಕಷ್ಟದಿಂದ ಸುಖದ ಕಡೆಗೆ ಹೇಗೆ ಬರಬೇಕು ಎಂಬುದನ್ನು ತಿಳಿಸುವಂತಹ ಒಂದು ಸೌಹಾರ್ದ ಕೂಟವನ್ನು ನಾವು ಇಫ್ತಾರ್ ಕೂಟ ಅಂತ ಹೇಳಿ ಕರಿಬೋದು. ಇದನ್ನು ನಾವು ಮೊದಲು ಅರಿಬೇಕು.
ಅರಿತು ಆಚರಣೆಯನ್ನು ಮಾಡಬೇಕು. ಆಗ ಮಾತ್ರ ಪರೋಪಕಾರದ ಗುಣಗಳು ನಮ್ಮಲ್ಲಿ ಪ್ರಾಪ್ತಿಯಾಗಿ ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿ ಈ ಸಮಾಜದಲ್ಲಿ ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಂದು ಭಾಷೆ ಸಂಸ್ಕೃತಿಗೆ ತಕ್ಕಂತೆ ಮಾನವ ಬಾಳು ಹೇಗೆ ರೂಪುಗೊಂಡಿರುತ್ತದೆಯೋ ಹಾಗೆ ನಾವು ಬೆಳೆದಂತಹ ಧರ್ಮ, ನಾವು ಆಚರಿಸಿದಂತಹ ಆಚರಣೆಗಳು ನಮಗೆ ಅದರ ಶೈಲಿಯಲ್ಲಿ ಸಮಾಜದ ಹಿತವನ್ನು ಕಾಪಾಡುವಂತಹ ಸದ್ಗುಣಗಳನ್ನು ನಮಗೆ ಆ ಸಮಾಜ ಹೊಂದಿರ್ತದೆ. ಮುಂದುವರೆದು ನಾವು ಏನಪ್ಪ ಈ ಇಫ್ತಾರ್ ಕೂಟ ಅಂತ ಹೇಳಿದಾಗ ಹಸಿವಿನ ಕಠಿಣವನ್ನು ತಿಳಿಯುವಂತಹ ಸಮಯವನ್ನು ನಾವು ಇಫ್ತಾರ್ ಕೂಟ ಅಂತ ಹೇಳಿ ಕರಿಬೋದು. ಹೃದಯದ ಉದಾರತೆಯನ್ನು ಪ್ರದರ್ಶಿಸುವಂತಹ ಮುಹೂರ್ತವನ್ನು ನಾವು ಇಫ್ತಾರ್ ಅಂತ ಹೇಳಿ ಕರೆಯಬಹುದು. ಒಂದರ್ಥದಲ್ಲಿ ಭಗವಂತ ನಮ್ಮ ತಾಳ್ಮೆಯನ್ನು, ಪರೀಕ್ಷೆಯನ್ನು ಮಾಡಲಿಕ್ಕೆ ಈ ಆಚರಣೆಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಅಂದುಕೊಳ್ಳಬಹುದು. ಇಷ್ಟೆಲ್ಲ ನೀಡಿರುವಂತಹ ಆ ಭಗವಂತನನ್ನು ಸ್ಮರಿಸುವಂತಹ, ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸುವುದನ್ನು ನಾವು ಒಂದರ್ಥದಲ್ಲಿ ಇಫ್ತಾರ್ ಕೂಟ ಅಂತ ಹೇಳಿ ಕರೆದರೆ ಬಹುಶಃ ಉತ್ಪ್ರೇಕ್ಷೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಿಮ್ಮೆಲ್ಲರಿಗೆ ತಿಳಿದಿರಬಹುದು, ಇಸ್ಲಾಂ ಧರ್ಮದ ಪ್ರಮುಖ 5 ಆಧಾರ ಸ್ತಂಭಗಳನ್ನು ನಿಮ್ಮ ಕುರಾನ್ನಲ್ಲಿ ನೀವು ಓದಿರಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಅದರಲ್ಲಿ ಮೊದಲನೆಯದು ಸತ್ಯದ ಸಾಕ್ಷ್ಯ ವಹಿಸುವಂಥದ್ದು. ಅಂದರೆ ಏಕದೇವ ಉಪಾಸನೆಯನ್ನು ಮಾಡುವ ಮೂಲಕ ಸತ್ಯದ ಸಾಕ್ಷಾತ್ಕಾರವನ್ನು, ಅಂಗೀಕಾರವನ್ನು ಮಾಡಿ, ಅಂದರೆ ಅಲ್ಲಹ ಒಬ್ಬನೇ ನಮ್ಮ ದೇವರು ಎನ್ನುವಂಥದ್ದನ್ನು ಇಲ್ಲಿ ಮೊದಲನೆಯದಾಗಿ ಸತ್ಯದ ಸಾಕ್ಷ್ಯ ವಹಿಸುವುದು ಎನ್ನುವಂಥದ್ದನ್ನು ನಾವು ಅರ್ಥೈಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಎರಡನೆಯದಾಗಿ ನಮಾಜನ್ನು ನಿರ್ವಹಿಸುವುದು. ನೋಡಿ, ಪ್ರತಿನಿತ್ಯ ಒಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿ ಕನಿಷ್ಠ 5 ಬಾರಿಯಾದರೂ ಕೂಡ ಆ ನಮಾಜನ್ನು ಮಾಡುವ ಮೂಲಕ ನೇರವಾಗಿ ಭಗವಂತನನ್ನು ಸಂಪರ್ಕಿಸುವಂತಹ ಸಾಧನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅಂದರೆ ಇದನ್ನೇ ನಮ್ಮ ಧರ್ಮದಲ್ಲಿ ಅಂತರಂಗ ಮತ್ತು ಬಹಿರಂಗ ಅಂತ ಹೇಳಿ ನಾವು ಕರೆದುಕೊಂಡು ಬಂದಿದ್ದೇವೆ. ಅಂದರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಅಂದರೆ ಯಾರಿಗೂ ಕೂಡ ನಾವು ನಿಂದನೆಯನ್ನು ಮಾಡದೇ ಇರುವಂಥದ್ದು, ಮತ್ತೊಬ್ಬರ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನಾಗಲಿ ಕೃತಿಯಲ್ಲಾಗಲಿ ಅವರಿಗೆ ನೋವನ್ನು ಮಾಡದೇ ಇರುವಂಥದ್ದು ಇಲ್ಲಿ ಮುಖ್ಯ ಆಗ್ತದೆ. ಇವತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಸಹೋದರರು ನಾವು ಇಂದಿನಿಂದಾದರೂ ಕೂಡ ಸಹೋದರತೆಯ ಗುಣಗಳನ್ನು ನಾವು ಮೈಗೂಡಿಸಿಕೊಂಡಾಗ ಇಂತಹ ಇಫ್ತಾರ್ ಕೂಟಗಳನ್ನು ಆಯೋಜನೆಯನ್ನು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಯಾವುದೇ ಒಂದು ಸಣ್ಣ ವಿಷಯ ಇರಲಿ, ನಾವೆಲ್ಲರೂ ಕೂಡ ಕುಳಿತು ಬಗೆಹರಿಸುವಂತಹ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಬೆಳೆಸಿದ್ದೇ ಆದರೆ ನಿಜಕ್ಕೂ ಕೂಡ ಈ ಒಂದು ಇಫ್ತಾರ್ ಕೂಟವನ್ನು ಆಯೋಜನೆಯನ್ನು ಮಾಡಿ ಈ ಸಮಾರಂಭಕ್ಕೆ ನಮ್ಮನ್ನು ಇಲ್ಲಿಗೆ ಆಹ್ವಾನವನ್ನು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಎನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ, ನೀವು ಕೂಡ ನಾವು ಹೇಗೆ ಇವತ್ತು ಈ ಮಸೀದಿಗೆ ಬಂದಿದ್ದೇವೆಯೋ ಹಾಗೆ ನೀವು ಕೂಡ ನಮ್ಮ ಮಠಕ್ಕೆ ಬರ್ರಿ ಎನ್ನುವಂಥ ಆಹ್ವಾನವನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷರಿದ್ದಾರೆ, ನಮ್ಮ ವಾಲ್ಮೀಕಿ ನಗರದ ಹಾಲಸ್ವಾಮೀಜಿಯವರಿದ್ದಾರೆ. ಅವರೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೆ ಭಗವಂತ
ಒಳ್ಳೆಯದನ್ನು ಮಾಡಲಿ. ಇದು ಈ ಒಂದು ಇಫ್ತಾರ್ ಕೂಟ ವೈಯಕ್ತಿಕವಾಗಿ ನನಗೂ ಕೂಡ ಅತೀವ ಸಂತಸವನ್ನು ಉಂಟು ಮಾಡಿದೆ. ಯಾಕೆ ಅಂತ ಹೇಳಿದರೆ, ನಾವು ಆ ಮಠಕ್ಕೆ ಗುರುತ್ವವನ್ನು ಪಡೆದು 9 ವರ್ಷಗಳಾದರೂ 9 ವರ್ಷದ ನಂತರ ಇವತ್ತು ಮಸೀದಿಗೆ ಬಂದು ನಾನು ಭಾಷಣವನ್ನು ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯತೆಯ ಭಾವವನ್ನು ಹೊಂದಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿ, ಒಟ್ಟಾರೆ ಅವರಿವರೆನ್ನದೆ ಸರ್ವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳಿ ನನ್ನ ನುಡಿಗನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್. ತೆಗ್ಗಿನ ಮಠದ ಶ್ರೀ ಸ್ವಾಮಿಗಳು, ವಾಲ್ಮೀಕಿ ಮಠದ ಸನ್ನಹಾಲ್ ಸ್ವಾಮಿಗಳು, ಮಿಸ್ಟರ್ ಎಂ ವಿ ಅಂಜನಪ್ಪ, ಪ್ರೆಸಿಡೆಂಟ್ ಹರಪನಹಳ್ಳಿ ಬ್ಲಾಕ್ ಕಾಂಗ್ರೆಸ್, ಎಚ್ ಹಾಲೇಶ್ ವಕೀಲರು, ವೆಂಕಟೇಶ್ ವಕೀಲರು, ಪ್ರೆಸಿಡೆಂಟ್ ಎಜುಕೇಷನ್ ಕಮಿಟಿ. ಕನ್ನಡ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಹೀಗೆ ಹಿಂದಿ, ಉರ್ದು ಟಿ ವಿದಿಂದ ನಾವು ಬೆಳಿಗ್ಗೆ ರಾತ್ರಿ ನೋಡಿ ನಮಗೆ ಕೇಳಿ ನಮಗೆ ಹಿಂದಿ ಭಾಷಾ ಮತ್ತು ಉರ್ದು ಭಾಷೆನೂ ಅರ್ಥ ಆಗುತ್ತದೆ. ನಾನು ಸ್ವಲ್ಪ ಮಾತು ಹಿಂದಿ ಉರ್ದುದಲ್ಲಿ ಮಾತಾಡ್ತೇನೆ. ಈ आज मस्जिद इसरा के जो ज़िम्मेदारान हैं, उन्होंने इफ्तार के मौके पर यहाँ जितने हमारे स्वामी हैं और पॉलिटिकल लीडर्स हैं और दूसरे हिंदू मुस्लिम भाइयों को जमा किया है, इसके लिए मैं स्वामी जी का और आप सब का शुक्रिया अदा करता हूँ. एक अच्छा मौका है धर्म को समझने का. हिंदू मत, इस्लाम मत क्या है, इसको समझने का एक अच्छा मौका है. मेरी मालूमात ये हैं कि ये जो भारत देश है, भारत देश में रहने वाले जो वासी हैं, बासी हैं, इस भारत देश का जो धर्म हिंदू मत है, हिंदू मत और इस्लाम, ये दोनों के बीच में बहुत सी बातें ऐसी हैं जो तकरीबन मिलती जुलती हैं. कि मरने के बाद जो जीवन है, दूसरा जीवन है, मरना आदमेले मತ್ತೊಂದು जीवन ಏನಿದೆ, उसको मुसलमान भी मानता है और हिंदू भी मानता है. लेकिन दोनों के समझने में ಸ್ವಲ್ಪ ವ್ಯತ್ಯಾಸ ಇದೆ. अल्लाह को मानने में भी, भगवान को मानने में भी, और उसके बाद मरने के बाद जो दूसरी जीवन है, दूसरा जीवन है, उसमें भी थोड़ा व्यत्यास है. उसके बाद मुसलमान भी और हमारे हिंदू भाई भी सरलोगा परलोक यानी जन्नत और दोज़ख इसको भी मानते हैं. जन्नत भी है, दोज़ख भी है. नेक आदमी, अच्छा आदमी है जन्नत में जाएगा, बुरा है आदमी जहन्नम में जाएगा. और उसके अलावा जो फरिश्ते हैं, दूता है, उसको भी मानते हैं. उसके बाद जो रसूल हैं, पैगंबर हैं, परवादी हैं, वो आए हैं, उसको भी मानते हैं. एक बात बताना चाहता हूँ, जो किताबों में लिखा हुआ है, इस्लामी किताबों के अंदर, जो पहला इंसान था, फर्स्ट मनुष्य, फर्स्ट इंसान जो था वो आदम, उसको आदम कहा जाता है. हमारा ये मानना है. साइंस जो कहता है कि पहले कुछ कीड़ा था, फिर वो मंकी हुआ, उसके बाद फिर इंसान हुआ, हम इसको नहीं मानते. भगवान सबसे पहले इंसान को पैदा किया. वो इंसान जो अक्ल वाला था, वो इंसान जिसको पूरा नॉलेज था, भगवान ने जिस इंसान को भेजा वो पूरे नॉलेज के साथ भेजा. पहला इंसान, पहले मनुष्य जो अल्लाह ने उतारा आसमान से, वो भारत में उतारा. भारत ने पहले इंसान को उतारा. और जो हमने देखा है आंध्र प्रदेश में भी, कर्नाटक में भी, पहले जो हमारे जो मंदिरें बनी हैं,
उसकी जो गर्भगुड़ी होती थी वो पश्चिम की तरफ होती थी। आप पुराने मंदिरों को देख लीजिए, और हमारे मंदिरों के सामने एक बहुत बड़ा सुतून लाट होता है। वो क्या है? देव और वब्बने, अल्लाह अकेला है। हमारे हिंदू भाई सबसे पहले वो लाट के पास पहुंचते हैं, उसके अतराफ घूमते हैं, फिर देवी के पास जाकर के पूजा करते हैं। बरकैफ मेरे बताने का मकसद ये है, ये जो आज इस तरह की जो एक प्रोग्राम बना है, ऐसे प्रोग्राम बार बार होना चाहिए। जब ये प्रोग्राम बार बार होंगे तो क्या होगा? ये डायलॉग है। मोहब्बत से बैठ करके अगर हमने हमारे दरमियान में जो बहुत से भावनाएं पैदा हो गई हैं, बैठें एक साथ तो दूर हो सकते हैं। ये भारत देश, इस देश की तरक्की इसी में है कि हिंदू, मुस्लिम, सिख, ईसाई सब मिल करके आपस में भाई भाई बन करके रहें। यहाँ शांति हो, यहाँ अमन हो, यहाँ भाईचारा हो, यहाँ सौहार्दते हो। इसरा मस्जिद के ज़िम्मेदारों ने इफ्तार के नाम पर जो यहाँ प्रोग्राम बनाया है, उसका मेन मकसद, उसका एक उद्देश्य, उसकी एक मेन मकसद ये है कि हिंदू मुसलमानों के दरमियान में जो गलत फहमी है, जो दूरी है, वो दूर ख़त्म हो जाए। हमारे स्वामी जी ने बहुत बेहतरीन बातें कही। यूँ लगता था कि वो भी एक इस्लामिक स्कॉलर हैं, लगता था कि आप एक इस्लामी स्कॉलर हैं। बहुत सी बातें उन्होंने हमें बताई। तो यहाँ मुझे बुलाने और प्रोग्राम करने, और हमारे स्वामी जी और सारे इस जो है गाँव के और हमारे सिटी के जो है ना, ये सारे पॉलिटिकल लीडर्स आए और टीचर्स आए, वकील आए और बहुत से लोग आए। हमें खुशी हुई। मैं चाहता हूँ कि इस तरह के प्रोग्राम हिंदू मुस्लिम भाइयों के दरमियान में डायलॉग होने चाहिए। जब मिलेंगे, बैठेंगे, सुनेंगे बार बार, तो उसके बाद हमारे दरमियान में जो दूरी है, जो इख्तिलाफ नज़र आता है, वो सब डायलॉग से ख़त्म हो जाएगा। मुझे यहाँ कुछ कहने का मौका दिया गया, मैं इसके लिए सबका शुक्रिया अदा करता हूँ। अस्सलामु अलैकुम वरहमतुल्लाहि वबरकातुहू। ಕೊನೆಯದಾಗಿ ನಾನು ಚಿತ್ರದುರ್ಗದಿಂದ ಆಗಮಿಸಿರುವಂಥ ಮೊಹಮ್ಮದ್ ನೂರುಲ್ಲಾ ಸಾಬ್ ಇವರಿಗೆ ಕೊನೆಯ ಭಾಷಣ ಮಾಡಲಿಕ್ಕೆ ನಾನು ವೇದಿಕೆಯಲ್ಲಿ ಆಹ್ವಾನಿಸುತ್ತೇನೆ. ಇವರು 64 ಸಲ ರಕ್ತದಾನವನ್ನು ಮಾಡಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪರಮ ದಯಾಮಯನೂ ಕರುಣಾನಿಧಿಯೂ ಆದ, ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನೂ ಅಧಿಪತಿಯೂ ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಆಮೀನ್. ಗೌರವಾನ್ವಿತ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗುರುಗಳೇ, ಹಾಗೂ ಈ ಅದ್ಭುತವಾದಂತಹ ರಂಜಾನ್ ಸೌಹಾರ್ದ ಕೂಟಕ್ಕೆ ಆಗಮಿಸಿರುವ ಆದರಣೀಯ ಹಿರಿಯರೇ ಹಾಗೂ ಸಹೋದರರೇ, ನಿಮ್ಮೆಲ್ಲರಿಗೂ ಇಸ್ಲಾಮಿನ ಶೈಲಿಯಲ್ಲಿ ಸ್ವಾಗತಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಅಂದರೆ ನಮ್ಮನ್ನು, ನಮ್ಮ ಪೂರ್ವಿಕರನ್ನು, ನಿಮ್ಮನ್ನು, ಈ ಸಕಲ ಚರಾಚರಗಳನ್ನು ಸೃಷ್ಟಿಸಿರುವಂತಹ ಆ ಏಕೈಕ ಸೃಷ್ಟಿಕರ್ತನಾದ ಅಲ್ಲಾಹನ ಶಾಂತಿ ಮತ್ತು ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಅರ್ಥವಾಗಿದೆ. ನಾನು ಇಂದು ನಿಮ್ಮ ಮುಂದೆ ಭಾಷಣ ಮಾಡುವ ಮೊದಲು ನಮ್ಮ ಗುರುಗಳಾದ ಅವರ ಮುಂದೆ ನಾವು ನಾಲಿಗೆ ಅಲ್ಲಾಡಿಸುವುದು ಸಹ ನಾವು ಬಹಳ ಕಷ್ಟವಾಗುತ್ತದೆ. ಏಕೆಂದರೆ ನಾವು ಜನ್ಮವೇ ತಾಳಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿ ಪುಸ್ತಕಗಳನ್ನು ಈ ಕರ್ನಾಟಕಕ್ಕೆ ಪರಿಚಯಿಸಿದ ಶೇಖ್ ಅಬ್ದುಲ್ ವಹಾಬ್ ಜಾಮಿ ಗುರುಗಳಾದಂತಹ ಶುದ್ಧೀಕರಣ ಮತ್ತು ಸಲಾತೆ ರಸೂಲ್ ಎಂಬ ಪುಸ್ತಕವನ್ನು ಈ ಕರ್ನಾಟಕಕ್ಕೆ ಅವರು ಪರಿಚಯಿಸಿದ್ದರು. ಆದರೆ ಒಂದು ಭಾಷಣದ ಕೊರತೆಯಿಂದಾಗಿ ನಾನು ನಿಮ್ಮ ಮುಂದೆ ಮಾತನಾಡುತ್ತಿದ್ದೇನೆ. ಕೆಲವು ಏನಾದರೂ ತಪ್ಪುಗಳಾದರೆ ಗುರುಗಳಲ್ಲಿ ನಾನು ಕ್ಷಮೆಯನ್ನು ಯಾಚಿಸುತ್ತಿದ್ದೇನೆ. ಆತ್ಮೀಯ ಸಹೋದರರೇ, ಇಂದಿನ ಈ ಶುಭ ಸಂದರ್ಭದಲ್ಲಿ ಗುರುಗಳು ಮಾತನಾಡಿದರು. ಅವರು ನಮ್ಮ ಅಬ್ದುಲ್ ಜಹಾಬ್ ಸಾಬ್
ಗುರುಗಳಾದಂತ ಹೇಳಿದರು, ಸ್ವಾಮಿಯವರು ಮಾತಾಡಬೇಕಾದರೆ ಒಬ್ಬ ಇಸ್ಲಾಮಿನ ಸ್ಕಾಲರ್ ಥರ ಮಾತಾಡಿದರು ಅಂತ ಹೇಳಿದರು. ಇದು ಶುದ್ಧವಾದ ಸತ್ಯವಾಗಿದೆ. ಏಕೆಂದರೆ ಧರ್ಮಗಳನ್ನು ನಾವು ಎಲ್ಲಿವರೆಗೂ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ಸಹೋದರತೆಯನ್ನು ಕಾಪಾಡಲು ಸಾಧ್ಯವಿಲ್ಲ. ಪವಿತ್ರ ಖುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಅಧ್ಯಾಯ 49 ಸೂರೆ ಹುಜರಾತ್ ಅಧ್ಯಾಯ ಸೂಕ್ತ 13ರಲ್ಲಿ ಹೇಳುತ್ತಾನೆ, ಯಾ ಅಯ್ಯುಹನ್ನಾಸ್, ಓ ಜನರೇ ಅಂತ ಹೇಳುತ್ತಾನೆ. ಓ ಮುಸ್ಲಿಮರೇ ಅಂತ ಹೇಳುತ್ತಿಲ್ಲ, ಓ ಜನರೇ, ನಾನು ನಿಮಗೆ ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿ ಮಾಡಿದ್ದೇನೆ, ನೀವು ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮಗೆ ಜನಾಂಗ ಮತ್ತು ಗೋತ್ರಗಳನ್ನಾಗಿ ಮಾಡಿದ್ದೇನೆ ಅಂತ ಹೇಳುತ್ತಾನೆ. ನಿಮ್ಮಲ್ಲಿ ಅತಿ ಹೆಚ್ಚು ದೇವಭಯವುಳ್ಳವನು ನನ್ನ ಮುಂದೆ ಅರ್ಹನು ಹೇಳುತ್ತಾಳೆ. ಏಕೆಂದರೆ ಎಲ್ಲಿವರೆಗೂ ಆ ಸೃಷ್ಟಿಕರ್ತನನ್ನು ಭಯಪಡೆಯುವುದಿಲ್ಲವೋ ಅಲ್ಲಿವರೆಗೂ ಆ ಸೃಷ್ಟಿಕರ್ತನು ತನ್ನ ಸೃಷ್ಟಿಗಳಿಂದ ಮನುಷ್ಯನನ್ನು ಹೆದರಿಸುತ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಂದು ಬೆಕ್ಕನ್ನು ಕಂಡರೆ ಹೆದರುತ್ತಾನೆ, ಒಂದು ಗೂಬೆಯನ್ನು ಕಂಡರೆ ಹೆದರುತ್ತಾನೆ, ಒಂದು ನಾಯಿ ಬೊಗಳಿದರೆ ಹೆದರುತ್ತಾನೆ. ಕಾರಣ ಏನೆಂದರೆ ಅವನನ್ನು ತನ್ನನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನನ್ನು ಹೆದರುತ್ತಿಲ್ಲ ಎಂದಾದ ಮೇಲೆ ಖಂಡಿತವಾಗಿ ಅವನು ತನ್ನ ಸೃಷ್ಟಿಗಳಿಂದ ಹೆದರಿಸುತ್ತಾನೆ. ಆದರೆ ಪವಿತ್ರ ಖುರಾನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಾನು ನಿಮಗೆ ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿ ಮಾಡಿದ್ದೇನೆ ಎಂದಾದ ಮೇಲೆ ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ ಆಗಿದ್ದಾನೆ. ನಾವೆಲ್ಲರೂ ಅಲ್ಲಾಹ ಅಂತ ಹೇಳುತ್ತೇವೆ. ಆ ಅಲ್ಲಾಹ ಅಂತ ಹೇಳಿದರೆ ಅವನು ಖಂಡಿತವಾಗಿ ಮುಸ್ಲಿಮರ ದೇವರಲ್ಲ. ಅದನ್ನು ಪವಿತ್ರ ಖುರಾನಿನಲ್ಲಿ ಅಲ್ಲಾಹನು ಈ ರೀತಿ ಸಮರ್ಪಿಸುತ್ತಾನೆ. ಅಧ್ಯಾಯ 1 ಸೂರೆ ಫಾತಿಹ ಸೂಕ್ತ 1ರಲ್ಲಿ ಹೇಳುತ್ತಾನೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಂದರೆ ನಾನು ಸಕಲ ವಿಶ್ವದ ಪ್ರಭು ಅಂತ ಹೇಳುತ್ತಾನೆ, ನಾನು ಮುಸ್ಲಿಮರ ಪ್ರಭು ಅಂತ ಹೇಳುತ್ತಿಲ್ಲ. ಅಲ್ಲಾ ಅಂತ ಹೇಳಿದರೆ ನಮ್ಮ ಕನ್ನಡ ಭಾಷೆಗೆ ನಾವು ಅವತೀರ್ಣ ಮಾಡಿದರೆ ಸೃಷ್ಟಿಕರ್ತನು ಆರಾಧನೆಗೆ ಅರ್ಹನಿರುವವನು ಎಂದು ಅರ್ಥ ಆಗಿದ್ದಾನೆ, ಪೂಜೆಗೆ ಅರ್ಹನಿರುವವನು ಅಂತ ಅರ್ಥ ಆಗಿದೆ. ಯಾವನು ಪೂಜೆಗೆ ಅರ್ಹನಿರುವವನಾಗಿದ್ದಾನೆ ಅವನಿಗೆ ಅರಬ್ಬಿ ಭಾಷೆಯಲ್ಲಿ ಅಲ್ಲಾಹ ಅಂತ ಹೇಳುತ್ತೇವೆ. ತಾವೆಲ್ಲರೂ ಕೇಳಬಹುದು, ಮಸೀದಿಯ ಮಿನಾರಗಳಲ್ಲಿ ಪ್ರತಿ ಸಲ 5 ಸಾರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂಬ ಶಬ್ದವನ್ನು ನೀವು ಕೇಳುತ್ತೀರಾ. ನನ್ನ ಆತ್ಮೀಯ ಸಹೋದರರೇ, ಈ ಅಲ್ಲಾಹು ಅಕ್ಬರ್ ಅಂತ ಹೇಳಿದರೆ ಏಕೆ ಅಲ್ಲಾಹನಿಗೆ ಕಿವಿ ಕೇಳುವುದಿಲ್ಲವೇ? ಏಕೆ ಮೈಕ್ ಹಾಕಿಕೊಂಡು ನೀವು ಅಷ್ಟು ಜೋರವಾಗಿ ಅಕ್ಬರನನ್ನು ಕೂಗುತ್ತೀರಾ ಎಂಬ ಒಂದು ಪ್ರಶ್ನೆ ಸಹ ಉದ್ಭವವಾಗುತ್ತಿದೆ. ಆದರೆ ನನ್ನ ಆತ್ಮೀಯ ಸಹೋದರರೇ, ಏಕೆಂದರೆ ಈ ಕಾರ್ಯಕ್ರಮದಲ್ಲಿ ಸಹೋದರಿ ಎಲ್ಲ ಆಕ್ಷೇಪ ವಹಿಸುತ್ತೇನೆ. ಸಹೋದರರೇ, ಅಲ್ಲಾಹು ಅಕ್ಬರ್ ಅಂತ ಹೇಳಿದರೆ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವನು ಎಲ್ಲಕ್ಕಿಂತ ಉನ್ನತನು, ಮಹಾನನು, ದೊಡ್ಡವನು ಎಂಬ ಹೇಳುವಂಥ ಪರ್ಯಾಯವಾಗಿದೆ. ಅಲ್ಲಾಹ್ ಅಂತ ಹೇಳಿದರೆ ಆರಾಧನೆಗೆ ಅರ್ಹರಿರುವವನು, ಅಕ್ಬರ್ ಅಂತ ಹೇಳಿದರೆ ಮಹಾನನು ಎಂದು. ಅಲ್ಲಾಹು ಅಕ್ಬರ್ ಅಂದರೆ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವನು ಮಹಾನನು ಎಂದು ಕೇಳುವ ಅರ್ಥವಾಗಿದೆ ಅದು. ಆದರೆ ಆ ಸೃಷ್ಟಿಕರ್ತನ ಯಾರು ಅಂತ ಹೇಳಿದರೆ, ಕತ್ತಲೆ ಅಮಾವಾಸ್ಯೆಯಲ್ಲಿ ಕಪ್ಪು ಕಲ್ಲಿನ ಮೇಲೆ ಕಪ್ಪು ಇರುವ ನಡೆದಾಡುವ ಸದ್ದನ್ನು ಅವನು ಕೇಳುವವನು. ಕತ್ತಲೆಯ ಅಮಾವಾಸ್ಯೆಯಲ್ಲಿ ಕಪ್ಪು ಕಲ್ಲಿನ ಮೇಲೆ ಕಪ್ಪು ಇರುವ ನಡೆದಾಡುವ ಸದ್ದನ್ನು ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಕೇಳುವವನು. ಆ ಸಮಯದಲ್ಲಿ ಆ ಇರುವೆ ಏನು ಆಹಾರ ಬೇಡುತ್ತಿದೆಯೋ ಅದಕ್ಕೆ ಆಹಾರ ನೀಡುವವನು ನಮ್ಮೆಲ್ಲರ ಸೃಷ್ಟಿಕರ್ತನಾಗಿದ್ದಾನೆ. ಒಂದು ಮಾವಿನ ಹಣ್ಣು, ಆ ಹಣ್ಣಿನಲ್ಲಿ ಒಂದು ವಾಟೆ, ಆ ವಾಟೆ ಒಳ ಒಂದು ಬೀಜ, ಆ ಬೀಜದಲ್ಲಿ ಒಂದು ಹುಳ, ಆ ಹುಳಕ್ಕೆ ಸಹ ನಾನು ಆಹಾರ ನೀಡುವವನು ಅಂತ ಹೇಳುತ್ತಾನೆ. ಇಂತಹ ಸೃಷ್ಟಿಕರ್ತನು ನಮ್ಮೆಲ್ಲರ ಸೃಷ್ಟಿಕರ್ತನಾಗಿದ್ದಾನೆ. ಇಂತಹ ಸೃಷ್ಟಿಕರ್ತನಿಗೆ ಹೇಳುತ್ತೇವೆ ಅಲ್ಲಾಹು ಅಕ್ಬರ್ ಅಂತ. ಅಂದರೆ ಓ ಸೃಷ್ಟಿಕರ್ತನಾದ ದೇವನೇ, ನೀನೇ ಮಹಾನನು ಎಂದು. ಯಾವಾಗ ಒಬ್ಬ ಮನುಷ್ಯ ಆ ಸೃಷ್ಟಿಕರ್ತನಾದ ದೇವನಿಗೆ ನೀನು ದೊಡ್ಡವನು ಅಂತ ಹೇಳುತ್ತಾನೋ ತಕ್ಷಣ ಅವನಿಗೆ ಗೊತ್ತಾಗುತ್ತದೆ ನಾನು ಚಿಕ್ಕವನು ಅಂತ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಜನರಲ್ಲಿ ನಿಮ್ಮಲ್ಲಿ ಅಹಂಕಾರ ಉಂಟಾದರೆ ತಕ್ಷಣವೇ ನೀವು ಹತ್ತಿರದ ಸ್ಮಶಾನಗಳಿಗೆ ಭೇಟಿ ನೀಡಿರಿ ಅಂತ ಹೇಳುತ್ತಾರೆ. ಸ್ಮಶಾನ ಅಂದರೆ ಖಬ್ರಸ್ತಾನ್. ನಿಮ್ಮಲ್ಲಿ ಅಹಂಕಾರ ಉಂಟಾದರೆ ತಕ್ಷಣ ನೀವು ಹತ್ತಿರದ ಖಬ್ರಸ್ತಾನ್ಗಳಿಗೆ, ಸ್ಮಶಾನಗಳಿಗೆ ಭೇಟಿ ನೀಡಿರಿ. ಏಕೆಂದರೆ ನಿಮಗೆ ನಿಮ್ಮ ಶ್ರೀಮಂತಿಕೆಯ ಮೇಲೆ ಅಹಂಕಾರ ಇದ್ದರೆ ನಿಮಗಿಂತ ದೊಡ್ಡ ಶ್ರೀಮಂತರು ಅಲ್ಲೇ ಮಣ್ಣಾಗಿದ್ದಾರೆ ನೋಡಿರಿ ಅಂತ ಹೇಳುತ್ತಾರೆ. ನಿಮ್ಮ ಸೌಂದರ್ಯದ ಮೇಲೆ ನಿಮಗೆ ಅಹಂಕಾರ ಇದ್ದರೆ ನಿಮಗಿಂತ ದೊಡ್ಡ ಸೌಂದರ್ಯವಂತರು ಅಲ್ಲೇ ಮಣ್ಣಾಗಿದ್ದಾರೆ ನೋಡಿರಿ ಅಂತ ಹೇಳುತ್ತಾರೆ. ನಿಮ್ಮ ಶಕ್ತಿಯ ಮೇಲೆ ನಿಮಗೆ ಅಹಂಕಾರ ಇದ್ದರೆ ನಿಮಗಿಂತ ದೊಡ್ಡ ಘಾಮ ಪೈಲ್ವಾನ್ಗಳು ಅಲ್ಲೇ ಮಣ್ಣಾಗಿದ್ದಾರೆ ನೋಡಿರಿ ಅಂತ ಹೇಳುತ್ತಾರೆ. ಆದ್ದರಿಂದ ಪವಿತ್ರ ಖುರಾನಿನಲ್ಲಿ ಸೂರೆ ಲುಕ್ಮಾನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಜನರೊಂದಿಗೆ ಮುಖ ತಿರುಗಿಸಿ ಮಾತನಾಡಬೇಡ.
ಜನರೊಂದಿಗೆ ಮುಖ ತಿರುಗಿಸಿ ಮಾತನಾಡಿದರೆ, ನಾನು ನಿಮ್ಮ ಮಾತನಾಡಬೇಕಾದರೆ ನೀವು ಎಲ್ಲೋ ನೋಡಿ ಮಾತಾಡಿದರೆ ಇದು ಅಹಂಕಾರದ ಸಂಕೇತವಾಗುತ್ತದೆ. ಆದ್ದರಿಂದ ಪವಿತ್ರ ಖುರಾನ್ ಹೇಳುತ್ತದೆ, ಜನರೊಂದಿಗೆ ಮುಖ ತಿರುಗಿಸಿ ಮಾತನಾಡಬೇಡ, ಭೂಮಿಯ ಮೇಲೆ ದರ್ಪದಿಂದ ನಡೆಯಬೇಡ, ದುರಾಭಿಮಾನಿಗಳನ್ನು ಮತ್ತು ಅಹಂಕಾರಿಗಳನ್ನು ಅಲ್ಲಾಹನು ಎಂದಿಗೂ ಮೆಚ್ಚುವುದಿಲ್ಲ ಅಂತ ಹೇಳುತ್ತಾನೆ. ಅದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರಿಯುತ್ತಾ ಹೇಳುತ್ತಾರೆ, ನಿಮ್ಮ ಅಹಂಕಾರದಿಂದ ಜನರೇ ನೀವು ಭೂಮಿಯನ್ನು ಸೀಳಲಾರಿರಿ, ಆಕಾಶವನ್ನು ಹರಿಯಲಾರಿರಿ ಅಂತ ಹೇಳುತ್ತಾರೆ. ಆದ್ದರಿಂದ ನೀವು ಈ ಅಹಂಕಾರವನ್ನು ಬಿಟ್ಟು ಜನರೊಂದಿಗೆ ಸಹೋದರತೆಯಿಂದ ಬಾಳಿದರೆ ಮಾತ್ರ ಈ ಜಗತ್ತನ್ನು ಒಂದು ಸುಂದರ ಲೋಕವನ್ನು ನೋಡಲು ಕಾಣಲು ಸಾಧ್ಯವಾಗುತ್ತದೆ ಅಂತ ಹೇಳುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದರೆ, ನಾವು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದರೆ ಇಸ್ಲಾಮಿನ ಧರ್ಮದ ಸ್ಥಾಪಕ ಯಾರು ಅಂತ ಹೇಳಿದರೆ ಮುಹಮ್ಮದ್ ಪೈಗಂಬರ್ ಅಂತ ನಾನು ಸಹ ಬರೆದಿದ್ದೇನೆ. 2 ಮಾರ್ಕ್ಸ್ ತಗೊಂಡಿದ್ದೇನೆ, ಪಾಸ್ ಆಗಿದ್ದೇನೆ. ಆದರೆ ಇದು ಕಹಿ ಸತ್ಯವಾಗಿದೆ, ಇದು ಸುಳ್ಳು ಆಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಂ ಧರ್ಮದ ಸ್ಥಾಪಕರಲ್ಲ, ಬದಲಾಗಿ ಇಸ್ಲಾಂ ಧರ್ಮದ ಅಂತಿಮ ಪ್ರವಾದಿಯಾಗಿದ್ದಾರೆ. ಇಸ್ಲಾಂ ಧರ್ಮದ ಸ್ಥಾಪಕ ಅಂತ ಹೇಳಿದರೆ ಇದಕ್ಕೆ ಯಾರೂ ಸ್ಥಾಪನೆ ಮಾಡಲಿಲ್ಲ. ಗುರುಗಳು ಹೇಳಿದ ಹಾಗೆ ಭೂಮಿಗೆ ಮೊಟ್ಟ ಮೊದಲನೇ ಬಂದ ಮಾನವ ಆದಮ್ ಮತ್ತು ಹವ್ವ ಆಗಿದ್ದಾರೆ. ಆದಮ್ ಆಗಿದ್ದಾರೆ, ಅವರು ಮನುಷ್ಯರಾಗಿದ್ದರು, ಅವರು ಪ್ರವಾದಿಯಾಗಿದ್ದರು ಅಂತ ಖುರಾನ್ ನಮ್ಮನ್ನು ಸಮರ್ಥಿಸುತ್ತದೆ. ಈ ಭೂಮಿಗೆ ಮೊಟ್ಟ ಮೊದಲೇ ಬಂದ ಮಾನವನೇ ಪ್ರವಾದಿಯಾಗಿದ್ದಾರೆ. ಆ ಪ್ರವಾದಿಗಳ ಸಂಕಲೆಯಲ್ಲಿ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಈ ಲೋಕಕ್ಕೆ 1,00,000ಕ್ಕೂ ಮಿಗಿಲಾದ ಪ್ರವಾದಿಗಳನ್ನು ಆ ಸೃಷ್ಟಿಕರ್ತನು ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದು ಪ್ರವಾದಿಗಳನ್ನು ಕಳಿಸಿದನು. ಆ ಪ್ರವಾದಿಗಳ ಸಂಕೊಲೆಯಲ್ಲಿ, ಆ ಪ್ರವಾದಿಗಳ ಕೊಂಡಿಗಳಲ್ಲಿ ಅಂತಿಮ ಕೊಂಡಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ಒಂದು ಹೊಸ ಧರ್ಮವನ್ನು ತಂದಂತಹದಲ್ಲ. ಪ್ರವಾದಿ ಇದಕ್ಕಿಂತ ಹಿಂದೆ ಬಿಟ್ಟು ಹೋದಂತಹ ಸಂದೇಶಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರೆಸಿಕೊಂಡು ಹೋದರೆ ವಿನಃ ಅವರು ಯಾವುದೇ ಒಂದು ಹೊಸ ಧರ್ಮವನ್ನು ತರಲಿಲ್ಲ. ಎಲ್ಲ ಪ್ರವಾದಿಗಳ ಸಂದೇಶ ಏನಿತ್ತೆಂದರೆ, ಓ ಜನರೇ, ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನಾಗಿದ್ದಾನೆ, ಅವನನ್ನು ಮಾತ್ರ ನೀವು ಆರಾಧನೆ ಮಾಡಬೇಕು, ಅವನ ಸೃಷ್ಟಿಗಳನ್ನು ಆರಾಧನೆ ಮಾಡಬಾರದು ಎಂಬ ಒಂದು ಸಂದೇಶ ಎಲ್ಲ ಪ್ರವಾದಿಗಳು ನೀಡಿದರು. ಆ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರೆಸಿಕೊಂಡು ಹೋದರು ವಿನಃ ಅವರು ಯಾವುದೇ ಹೊಸ ಧರ್ಮವನ್ನು ತಂದಲಿಲ್ಲ. ಹಾಗೂ ಅವರು ಇಸ್ಲಾಂ ಧರ್ಮದ ಸ್ಥಾಪಕರು ಅಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದೊಂದು ಮಾತುಗಳು ಯಾವ ರೀತಿ ಇರುತ್ತಿದ್ದಂದರೆ, ಸಮುದ್ರವನ್ನು ಹನಿಯಲ್ಲಿ ಕಟ್ಟ ಹಾಕಿಲ್ಲದಂತಹ ಒಂದು ಮಾತುಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ನಡೆದುಕೊಂಡು ಹೋಗಬೇಕಾದರೆ ಒಂದು ಹಣ್ಣಿನ ಸಿಪ್ಪೆಯನ್ನು ನೋಡುತ್ತಾರೆ. ಆ ಹಣ್ಣಿನ ಸಿಪ್ಪೆಯನ್ನು ಎತ್ತಿ ಹೇಳುತ್ತಾರೆ, ಜನರೇ, ಈ ಹಣ್ಣಿನ ಸಿಪ್ಪೆಯನ್ನು ಇಲ್ಲಿ ಯಾರು ಎಸೆದವರು ಅಂತ ಹೇಳಿ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳುತ್ತಾರೆ, ಈ ಹಣ್ಣಿನ ಸಿಪ್ಪೆ ನಾನು ಎಸೆದೆ ಪ್ರವಾದಿಯವರೇ ಅಂತ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಣ್ಣಿನ ಸಿಪ್ಪೆ ಎತ್ತಿ ಹೇಳುತ್ತಾರೆ, ಜನರೇ, ನಿಮ್ಮ ಮನೆಯಲ್ಲಿ ಹಣ್ಣು ತಂದರೆ ಅದರ ಸಿಪ್ಪೆಯನ್ನು ನೀವು ಹೊರಗೆ ಎಸೆಯಬೇಡಿರಿ ಅಂತ ಹೇಳುತ್ತಾರೆ. ಏಕೆಂದರೆ ಈ ಹಣ್ಣಿನ ಸಿಪ್ಪೆಯನ್ನು ನೋಡಿ ನಿಮ್ಮ ನೆರೆಯ ಮನೆಯ ಮಕ್ಕಳು ಇದೇ ಹಣ್ಣು ಬೇಕು ಎಂದು ಅವರ ತಂದೆಗೆ ಹೋಗಿ ಕೇಳಿದರೆ ಅವನಿಗೆ ತಂದು ಕೊಡುವ ಅರ್ಹತೆ ಇಲ್ಲದಿದ್ದರೆ ಅವನು ತುಂಬ ನೊಂದುಕೊಳ್ಳುತ್ತಾನೆ ಅಂತ ಹೇಳುತ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಆಹಾರ ಪದಾರ್ಥಗಳನ್ನು ಮಾಡಿದರೆ ಸ್ವಲ್ಪ ಹೆಚ್ಚಾಗಿ ಮಾಡಿರಿ, ಅದು ನಿಮ್ಮ ನೆರೆಯವರಿಗೆ ಹಂಚಿ ತಿನ್ನಿರಿ ಅಂತ ಹೇಳುತ್ತಾರೆ. ನಿನ್ನ ನೆರೆಯವರು ಹಸಿದಿದ್ದಾಗ ನೀನು ಹೊಟ್ಟೆ ತಿಂದು ಮಲಗಿದರೆ ಖಂಡಿತವಾಗಿ ನೀನು ಮುಸ್ಲಿಮನಲ್ಲ ಅಂತ ಹೇಳುತ್ತಾರೆ. ಆದ್ದರಿಂದ ನೀವು ಏನೇ ಒಂದು ಆಹಾರ ಪದಾರ್ಥಗಳನ್ನು ಮಾಡಿದರೆ ಅದು ಜನರೊಂದಿಗೆ ಹಂಚಿ ತಿನ್ನಿರಿ ಅಂತ ಹೇಳುತ್ತಾರೆ. ಹಾಗೆ ಮುಂದುವರಿಯುತ್ತಾ ಪ್ರವಾದಿಯವರ ಬಳಿ ಒಬ್ಬ ವ್ಯಕ್ತಿ ಬರುತ್ತಾನೆ. ಬಂದು ಕೇಳುತ್ತಾನೆ, ಓ ಪ್ರವಾದಿಯವರೇ, ನನ್ನ ಮಗು ಕಾಣುತ್ತಾ ಇಲ್ಲ, ನನ್ನ ಮಗು ಕಾಣೆಯಾಗಿದೆ ಅಂತ ಹೇಳುತ್ತಾರೆ. ಅದನ್ನು ಕೇಳಿದ ಒಬ್ಬ ವ್ಯಕ್ತಿ ಹೇಳುತ್ತಾರೆ, ನಿಮ್ಮ ಮಗುವನ್ನು ನಾನು ಒಂದು 4 ಜನರ ಮಕ್ಕಳ ಜೊತೆಗೆ ಆಡಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳುತ್ತಾರೆ. ಅದನ್ನು ಕೇಳಿದ ಆ ವ್ಯಕ್ತಿ ಓಡತೊಡಗುತ್ತಾರೆ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವ್ಯಕ್ತಿಯನ್ನು ನಿಲ್ಲಿಸಿ ಹೇಳುತ್ತಾರೆ, ಆ ಮಗುವನ್ನು ನೀನು ಹೋಗಿ ನನ್ನ ಮಗನೇ ಅಂತ ಕೂಗಬೇಡ, ಆ ಮಗನ ಹೆಸರು ಇಟ್ಟು ಕರಿ ಅಂತ ಹೇಳುತ್ತಾರೆ. ಏಕೆಂದರೆ ನೀನು ಆ ಮಗುವನ್ನು ಮಗು ಅಂತ ಕರೆದರೆ ಅಲ್ಲಿ ಯಾವುದಾದರೂ ಒಂದು ಅನಾಥ ಮಗು ಇದ್ದರೆ ಅದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳುತ್ತಾರೆ. ಆದ್ದರಿಂದ ನೀವು ಅನಾಥ ಮಕ್ಕಳ ಮುಂದೆ ನಿಮ್ಮ ಸ್ವಂತ ಮಕ್ಕಳನ್ನು ಮುದ್ದಾಡಬೇಡಿರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಏಕದೇವತೆತ್ವ ಆದ ಮೇಲೆ ಪ್ರವಾದಿತ್ವ ಹಾಗೂ ಪರಲೋಕ ಅಂತ ಇದೆ. ಆ ಪರಲೋಕದ ಬಗ್ಗೆ ಹೇಳಲಾಗಿದೆ. ಅಲ್ಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಲೋಕದ ಬಗ್ಗೆ ಹೇಳುತ್ತಾರೆ, ಈ ಪರಲೋಕದ ಬಗ್ಗೆ ನೀವು ಈ ಭೂಲೋಕದಲ್ಲಿ ತಯಾರಿ ಮಾಡಿಕೊಳ್ಳಿ ಅಂತ ಹೇಳುತ್ತಾರೆ. ಏಕೆಂದರೆ ಪವಿತ್ರ ಖುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಕುಲ್ಲು ನಫ್ಸಿನ್ ಜಾಯಿಕತುಲ್ ಮೌತ್. ನಾವು ಏಕದೇವತ್ವದ ಬಗ್ಗೆ ಕೇಳಿದ್ದೀವಿ, ಪ್ರವಾದಿತ್ವದ ಬಗ್ಗೆ ಕೇಳುತ್ತಾ ಇದ್ದೇವೆ. ಅಂತಿಮವಾಗಿ ನಿಮ್ಮ ಮುಂದೆ ಒಂದು ಪರಲೋಕದ ಚಿಂತನೆಯನ್ನು ನಾನು ನಿಮ್ಮ ಮುಂದೆ ಇಡಲಾಗಿದೆ. ಏಕೆಂದರೆ
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಮನುಷ್ಯ ಮರಣ ಹೊಂದಿದ ತಕ್ಷಣ ಕೇವಲ 2 ವಸ್ತುಗಳನ್ನು ಮಾತ್ರ ಅವನು ಪಡೆಯುತ್ತಾನೆ ಅಂತ ಹೇಳುತ್ತಾರೆ. ಮನುಷ್ಯ ಮರಣ ಹೊಂದಿದ ತಕ್ಷಣ ಕೇವಲ 2 ವಸ್ತುಗಳನ್ನು ಮಾತ್ರ ಅವನು ಪಡೆಯುತ್ತಾನೆ ಅಂತ ಹೇಳುತ್ತಾರೆ. ಆ 2 ವಸ್ತುಗಳು ಯಾವುದು ಪ್ರವಾದಿಯವರೇ ಅಂತ ಅನುಯಾಯಿಗಳು ಕೇಳಿದಾಗ ಹೇಳುತ್ತಾರೆ, ಒಂದು ಈ ಲೋಕದಿಂದ ಅವನು ಮುಕ್ತಿ ಪಡೆಯುತ್ತಾನೆ, ಇಲ್ಲದಿದ್ದರೆ ಈ ಲೋಕ ಅವನಿಂದ ಮುಕ್ತಿ ಪಡೆಯುತ್ತದೆ ಅಂತ ಹೇಳುತ್ತಾರೆ. ಮನುಷ್ಯ ಮರಣ ಹೊಂದಿದ ತಕ್ಷಣ ಈ ಲೋಕ ಅವನಿಂದ ಮುಕ್ತಿ ಪಡೆಯುತ್ತದೆ, ಇಲ್ಲದಿದ್ದರೆ ಈ ಲೋಕ ಅವನಿಂದ ಮುಕ್ತಿ ಪಡೆಯುತ್ತದೆ ಅಂತ ಹೇಳುತ್ತಾರೆ. ಒಬ್ಬ ಉತ್ತಮ ಮನುಷ್ಯ ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದರೆ ಅವನು ಈ ಜಗತ್ತಿನಿಂದ ಮುಕ್ತಿ ಪಡೆಯುತ್ತಾನೆ. ಅದೇ ಸ್ಥಳದಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋಗುತ್ತಿದ್ದಾನೆಂದಾದರೆ ಜಗತ್ತು ಅವನಿಂದ ಮುಕ್ತಿ ಪಡೆಯುತ್ತದೆ. ಈ ಮನುಷ್ಯ ಹೋದಿದ್ದೇ ಒಳ್ಳೆಯದಾಯಿತು ಎಂಬ ಮಾತುಗಳನ್ನು ಜನರಲ್ಲಿ ಕೇಳಲು ಬರುತ್ತದೆ. ಆದ್ದರಿಂದ ಹೇಳಿದರು, ನೀವು ಮನುಷ್ಯ ಮರಣ ಹೊಂದಿದ್ದಾಗ 3 ವಸ್ತುಗಳು ಅವನ ಹಿಂದೆ ಬರುತ್ತದೆ ಅಂತ ಪ್ರವಾದಿಗಳು ಹೇಳುತ್ತಾರೆ. ಆ 3 ವಸ್ತುಗಳು ಯಾವುದು ಅಂತ ಹೇಳಿದರೆ, ಒಂದು ಅವನ ಸಂಬಂಧ, ಅವನ ಕುಟುಂಬ ಸಂಬಂಧ, ಮತ್ತೊಂದು ಅವನ ಸಂಪತ್ತು. ಇವೆರಡೂ ಸಹ ಅವನಿಗೆ ಘೋರಿಯವರೆಗೂ ಬರುತ್ತವೆ, ಅವನಿಗೆ ಮಂಡು ಮಾಡಿ ಅವೆರಡು ಹಿಂದಿರುಗಿ ಬರುತ್ತವೆ. ಆದರೆ ಒಂದು 3ನೆಯ ವಸ್ತು ಇದೆ, ಅದು ಹೇಳುತ್ತದೆ, ಭಯಪಡಬೇಡ ಸಹೋದರ ಸಹೋದರಿ, ಇವರೆಲ್ಲರೂ ನಿನ್ನನ್ನು ಬಿಟ್ಟು ಹೋಗಲಿ, ನಾನು ಮಾತ್ರ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಿನ್ನ ಗೋರಿ ಒಳಗೂ ಸಹ ನಾನು ಬರುತ್ತೇನೆ, ಪರಲೋಕದಲ್ಲೂ ಸಹ ನಿನ್ನ ಜೊತೆಯಲ್ಲಿ ಬರುತ್ತೇನೆ, ನೀನು ಭಯಪಟ್ಟಿಕೊಳ್ಳಬೇಡ ಅಂತ ಹೇಳುತ್ತದೆ. ಆ 3ನೆಯ ವಸ್ತು ಯಾವುದು ಎಂದರೆ ಮನುಷ್ಯನ ಕರ್ಮಗಳು. ಆ ಕರ್ಮಗಳಿಂದ ಅವನಿಗೆ ಶಾಶ್ವತವಾದ ಪರಲೋಕದಲ್ಲಿ ಸ್ವರ್ಗ ಅಥವಾ ನರಕವನ್ನು ಶಾಶ್ವತವಾಗಿ ಅವನ ಕೊಡಲಾಗುತ್ತದೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ನಾವು ಈ ಭೂಮಿಯ ಮೇಲೆ ಬದುಕಿರುವವರೆಗೂ ಒಂದು ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಜನರೇ, ನಿಮ್ಮ ಶರೀರದಲ್ಲಿ ಒಂದು ಮಾಂಸದ ತುಂಡು ಇದೆ. ಆ ತುಂಡು ಒಳ್ಳೆಯದಾದರೆ ನಿಮ್ಮ ಆರ್ಥಿಕ, ನಿಮ್ಮ ಸಾಮಾಜಿಕ, ನಿಮ್ಮ ರಾಜಕೀಯ, ನಿಮ್ಮ ಕುಟುಂಬ ಎಲ್ಲ ಜೀವನ ಉತ್ತಮವಾಗಿರುತ್ತದೆ ಅಂತ ಹೇಳಿದರು. ಅದು ಕೆಟ್ಟು ಹೋದರೆ ನಿಮ್ಮ ಇಡೀ ಶರೀರ ಕೆಟ್ಟು ಹೋಗುತ್ತದೆ. ಅದೇನೆಂದರೆ ನಿಮ್ಮ ಹೃದಯ ಎಂದು ಹೇಳುತ್ತಾರೆ. ಈ ಹೃದಯ ಉತ್ತಮವಾಗಿದ್ದರೆ ನಮ್ಮ ಇಡೀ ಶರೀರ ಉತ್ತಮವಾಗಿರುತ್ತದೆ. ಇದು ಕೆಟ್ಟು ಹೋದರೆ ನಮ್ಮ ಇಡೀ ಶರೀರ ಕೆಟ್ಟು ಹೋಗುತ್ತದೆ. ಆದ್ದರಿಂದ ನಾವು ನಮ್ಮ ಸಹೋದರರೊಂದಿಗೆ ಸೇರಬೇಕಾದರೆ ಮುಗುಳ್ನಗೆಯಿಂದ ಮಾತನಾಡುತ್ತೇವೆ, ಆದರೆ ಅವರ ಬೆನ್ನ ಹಿಂದೆ ನಾವು ಹಗೆತನ ಇಟ್ಟುಕೊಳ್ಳುತ್ತೇವೆ. ಆದ್ದರಿಂದ ಯಾರು ಒಬ್ಬ ಮನುಷ್ಯನ ವಿರುದ್ಧ ಹಗೆತನ ಇಟ್ಟುಕೊಳ್ಳುತ್ತಾನೋ ಅವನ ಪುಣ್ಯ ಕರ್ಮಗಳು ಒಂದು ಕಟ್ಟಿಗೆ ಬೆಂಕಿ ಯಾವ ರೀತಿ ನುಂಗುತ್ತದೆಯೋ ಅದೇ ರೀತಿ ಅವನ ಪುಣ್ಯ ಕರ್ಮಗಳನ್ನು ನುಂಗಿಬಿಡುತ್ತದೆ ಅಂತ ಹೇಳುತ್ತಾರೆ. ಇಂಥ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದೊಂದು ವಚನಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಿದರೆ ನಮ್ಮ ಜೀವನ ಉತ್ತಮವಾಗಿರುತ್ತದೆ. ಆದ್ದರಿಂದ ಬನ್ನಿ ನನ್ನ ಆತ್ಮೀಯ ಸಹೋದರರೇ, ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನನ್ನು ಆರಾಧನೆ ಮಾಡೋಣ, ಅವನ ಸೃಷ್ಟಿಗಳನ್ನು ಆರಾಧನೆ ಮಾಡೋದು ಬೇಡ. ಏಕೆಂದರೆ ಪವಿತ್ರ ಖುರಾನಿನಲ್ಲಿ ಅಲ್ಲಾಹ್ ಏನು ಹೇಳುತ್ತಾನೆ, ಅಧ್ಯಾಯ 86 ಸೂರೆ ಅತ್ತಾರಿಖ್ 5, 6, 7 ಸೂಕ್ತರಲ್ಲಿ ಹೇಳುತ್ತಾನೆ, ಮನುಷ್ಯ ನಿನ್ನನ್ನು ಹೇಗೆ ಸೃಷ್ಟಿಸಲ್ಪಟ್ಟಿದ್ದೇನೆ ಒಮ್ಮೆ ಯೋಚಿಸಿ ನೋಡು ಅಂತ ಹೇಳುತ್ತಾನೆ. ಒಂದು ತುಚ್ಛ ಎಂದು ಪರಿಗಣಿಸಲ್ಪಟ್ಟ ಒಂದು ಚಿಮ್ಮುವ ದ್ರವದಿಂದ ಅಂತ ಹೇಳುತ್ತಾನೆ. ಅದು ಬೆನ್ನು ಮತ್ತು ಎದೆಯ ಮೂಳೆಯಿಂದ ಹೊರಡುತ್ತದೆ ಅಂತ ಹೇಳುತ್ತಾನೆ. ಇಂತಹ ದ್ರವದಿಂದ ತಾಯಿಯ ಗರ್ಭದಲ್ಲಿ ಆಹಾರ, ಗಾಳಿ, ನೀರು ಕೊಟ್ಟು ನಮ್ಮನ್ನು ಸಾಕಿ ಸಲ್ಲಿಸಿದ ಆ ಸೃಷ್ಟಿಕರ್ತ ಆ ತಾಯಿಯ ಗರ್ಭದಿಂದ ಹೊರಗೆ ತಂದ ತಕ್ಷಣ ನಮ್ಮ ತಾಯಿಯ ರಕ್ತವನ್ನು 2 ವರ್ಷ ಹಾಲನ್ನಾಗಿ ಮಾರ್ಪಡಿಸಿ ಕುಡಿಸಿ ನಮ್ಮನ್ನು ಬೆಳೆಸಿದಂತಹ ಸೃಷ್ಟಿಕರ್ತನಿಗೆ ನಾವು ಆರಾಧನೆ ಮಾಡುವುದನ್ನು ಬಿಟ್ಟು ಅವನ ಸೃಷ್ಟಿಗಳಿಗೆ ಆರಾಧನೆ ಮಾಡಿದರೆ ಖಂಡಿತವಾಗಿ ಆ ಸೃಷ್ಟಿಕರ್ತನು ನಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನೀನು ಸಮುದ್ರದ ನೊರೆಗಳನ್ನಷ್ಟು ನೀನು ಪಾಪಗಳನ್ನು ಮಾಡು, ನಾನಿಚ್ಛಿಸಿದರೆ ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ, ಆದರೆ ನೀನು ನನ್ನ ಜೊತೆಗೆ ಸಹಭಾಗಿಗಳನ್ನಾಗಿ ಮಾಡಿದರೆ ಖಂಡಿತವಾಗಿ ನಾನು ನನಗೆ ಕ್ಷಮಿಸುವುದಿಲ್ಲ ಅಂತ ಹೇಳುತ್ತಾನೆ. ಈ ವಿಶ್ವಕ್ಕೆ ಕೇವಲ 2 ದೇವರುಗಳು ಇರುತ್ತಿದ್ದರೆ ಇಬ್ಬರಲ್ಲಿ ಕಲಹಗಳುಂಟಾಗುತ್ತಿತ್ತು ಅಂತ ಪವಿತ್ರ ಖುರಾನಿನ ಸೂರೆ ಅಲ್ ಅಂಬಿಯಾ ಅಧ್ಯಾಯ 21 ಸೂಕ್ತ 22ರಲ್ಲಿ ಹೇಳುತ್ತಾನೆ. ಈ ವಿಶ್ವಕ್ಕೆ ಕೇವಲ 2 ದೇವರು ಇರುತ್ತಿದ್ದರೆ ಇಬ್ಬರಲ್ಲಿ ಜಗಳ ಉಂಟಾಗುತ್ತಿತ್ತು, ಒಬ್ಬನ ಬಯಕೆ ಹಗಲಾಗಿರುವಂತಾದರೆ ಮತ್ತೊಬ್ಬನು ರಾತ್ರಿ ಬಯಸುತ್ತಿದ್ದನು ಅಂತ ಹೇಳುತ್ತಾನೆ. ಪೂರ್ವದಿಂದ ಸೂರ್ಯ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಿದ್ದಾನೆ, 2 ದೇವರಿದ್ದರೆ ಅಲ್ಲಿ ಕಲಹಗಳುಂಟಾಗುತ್ತಿತ್ತು. ದಿನ ನಿಂದನೆ ನಡೆಯಬೇಕೇನು, ಪೂರ್ವದಿಂದನೇ ಸೂರ್ಯ ಹುಟ್ಟಬೇಕೇನು, ಇವತ್ತು ನಂದೊಂದು ನಡೆಯಲಿ ಪಶ್ಚಿಮದಿಂದ ಹುಟ್ಟಲಿ ಅಂತ ಹೇಳುತ್ತಿದ್ದ.
ಆ ಸೃಷ್ಟಿಕರ್ತನಿಗೆ ಹೆಂಡತಿ ಮಕ್ಕಳು ಇರುತ್ತಿದ್ದರೆ ಎಲ್ಲರ ಮಾತನ್ನು ಕೇಳದಿದ್ದರೂ ಒಬ್ಬ ಮನುಷ್ಯ ತನ್ನ ಪತ್ನಿಯ ಮಾತನ್ನು ಕೇಳುತ್ತಾನೆ. ಆ ಪತ್ನಿ ಹೇಳುತ್ತಿದ್ದಳು, ಇವತ್ತು ಆ ಸೂರ್ಯ ಪಶ್ಚಿಮದಿಂದ ಹುಟ್ಟುವುದನ್ನು ನಾನು ನೋಡಲು ಆಕ್ಷೇಪಿಸುತ್ತಿದ್ದೇನೆ, ಇವತ್ತು ಪಶ್ಚಿಮದಿಂದ ಹುಟ್ಟಿಸಿರಿ ಅಂತ ಹೇಳುತ್ತಿದ್ದಳು. ಅದೇ ಆ ಸೃಷ್ಟಿಕರ್ತನಿಗೆ ಯಾವ್ದಾರು ಮಕ್ಕಳಿರುತ್ತಿದ್ದರೆ ಆ ಮಕ್ಕಳು ಹೇಳುತ್ತಿದ್ದರು, ಅಪ್ಪ ಇವತ್ತು ಈ ಸೂರ್ಯ ಪಶ್ಚಿಮದಿಂದ ಹುಟ್ಟಲಿ, ನಾನು ನೋಡಬೇಕು ಅಂತ ಹೇಳ್ತಿದ್ದರು. ಆದ್ದರಿಂದ ಪವಿತ್ರ ಖುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಲಮ್ ಯಲಿದ್ ವ ಲಮ್ ಯುಲದ್, ಅವನು ಯಾರ ಸಂತಾನವೂ ಅಲ್ಲ, ಅವನಿಗೆ ಯಾವುದೇ ಸಂತಾನವೂ ಇಲ್ಲ ಅಂತ ಹೇಳಿ. ಅವನು ನಿರಪೇಕ್ಷ, ಅವನಿಗೆ ಯಾವುದೇ ಅಪೇಕ್ಷೆಗಳಿಲ್ಲ. ಅಪೇಕ್ಷೆ ಇದ್ದವನು ದೇವನಾಗಲು ಸಾಧ್ಯವಿಲ್ಲ ನನ್ನ ಸಹೋದರರೇ. ಆದ್ದರಿಂದ ಇಂತಹ ಸೃಷ್ಟಿಕರ್ತನಿಗೆ ನಾವು ಆರಾಧನೆ ಮಾಡುವುದನ್ನು ಬಿಟ್ಟು ಅವನ ಸೃಷ್ಟಿಗಳಿಗೆ ಆರಾಧನೆ ಮಾಡುತ್ತಿದ್ದೇವೆ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಹೋಗಿ ತಲೆಬಾಗುತ್ತಿಲ್ಲ, ಆದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ತಲೆಬಾಗುತ್ತಿದ್ದಾನೆ. ಒಂದು ಪ್ರಾಣಿ ಮುಂಜಾನೆ ಖಾಲಿ ಹೊಟ್ಟೆಯಿಂದ ಹಾರಿ ಆ ಸೃಷ್ಟಿಕರ್ತನನ್ನು ಸ್ಮರಿಸುತ್ತಾ ತನ್ನದೇ ಆದ ಭಾಷೆಯಲ್ಲಿ ಚಿಲಿ ಪಿಲಿ ಆ ಸೃಷ್ಟಿಕರ್ತನೇ ಸ್ಮರಿಸುತ್ತಾ ಖಾಲಿ ಹೊಟ್ಟೆಯಿಂದ ಹೋಗಿ ಸಂಜೆಯಾದ ನಂತರ ತನ್ನ ಹೊಟ್ಟೆಯನ್ನು ತುಂಬಿಸಿ ತನ್ನ ಮಕ್ಕಳ ಆಹಾರನೂ ಸಹ ತನ್ನ ಗೂಡಿಗೆ ತರುತ್ತದೆ. ಇಂತಹ ಆ ಪ್ರಾಣಿಗಳಿಗೆ ಗೊತ್ತಿದೆ, ಆ ಪಕ್ಷಿಗಳಿಗೆ ಗೊತ್ತಿದೆ, ನಮ್ಮನ್ನು ಆಹಾರ ನೀಡುವವನು ನಮ್ಮ ಸೃಷ್ಟಿಕರ್ತ ಅಂತ. ಆದರೆ ಮನುಷ್ಯ ಇಂದಿಗೂ ಆ ಸೃಷ್ಟಿಕರ್ತನನ್ನು ಅರಿತಿಲ್ಲ. ಅವನು ಆ ಸೃಷ್ಟಿಕರ್ತನಿಂದ ಬೀಳುವುದನ್ನು ಬಿಟ್ಟು ಅವನ ಸೃಷ್ಟಿಗಳಿಂದ ಬೇಡುತ್ತಿದ್ದಾನೆ. ಆದ್ದರಿಂದ ಅವತ್ತು ಪ್ರಪಂಚದಲ್ಲಿ ಅವನು ಒಂದೊಂದು ಸೃಷ್ಟಿಗಳಿಂದ ನಮ್ಮನ್ನೆಲ್ಲ ಆ ಸೃಷ್ಟಿಕರ್ತನು ಹೆದರಿಸುತ್ತಿದ್ದಾನೆ. ಈ ಇಫ್ತಾರ್ ಸಂದರ್ಭದಲ್ಲಿ ನಾನು ನೀಡುವ ಸಂದರ್ಭ ಏನೆಂದರೆ, ನಾವೆಲ್ಲರೂ ಸೇರಿ ನಮ್ಮನ್ನು ಸೃಷ್ಟಿ ಮಾಡಿದ ಆ ಏಕೈಕ ಸೃಷ್ಟಿಕರ್ತನನ್ನು ಆರಾಧನೆ ಮಾಡೋಣ, ಅವನ ಸೃಷ್ಟಿಗಳನ್ನು ಆರಾಧನೆ ಮಾಡುವುದು ಬೇಡ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ವಾಹಿರು ದಾವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.